ತತ್ವಜ್ಞಾನ ಮತ್ತು ವಿಜ್ಞಾನ ಇವೆರಡರ ಕುರಿತಾಗಿ ಕೆಲವು ಮಾತುಗಳನ್ನು ತಮ್ಮೆದುರಿಗೆ ಹಂಚಿಕೊಳ್ಬೇಕು ಅಂತ ಅನಿಸ್ತದೆ. ಈಗ ಹೇಳ್ತಾ ಇರುವಂತಹ ಮತ್ತೆ ಈ ಹಿಂದೆ ಈ ಮುಂದೆ ಹೇಳಲಿಕ್ಕಿರುವಂತಹ ಎಲ್ಲ ಸಂಗತಿಗಳು, ನಿನ್ನೆ ನಾಳೆ ಎಲ್ಲ ಹೇಳಬೇಕಾದ ಸಂಗತಿಗಳು, ಹೇಳಿರುವ ಸಂಗತಿಗಳೆಲ್ಲವೂ ಕೂಡ ಕೆಲವರ ಜೊತೆ ಸಮಾಲೋಚನೆ ಮಾಡಿದಾಗ ಅವರಿಗೆ ನನಗೆ ತಿಳಿದಂತಹ ಉತ್ತರವನ್ನು ಏನು ಕೊಟ್ಟಿದ್ದೆ ಅದರದ ಒಂದು ಸಂಗ್ರಹ ರೂಪ ಇವೆಲ್ಲ. ಈ ಹಿಂದೆ ನಮಗೆ ನಮ್ಮ ಮಕ್ಕಳಿಗೆ ಬೇರೆ ಅಧ್ಯಯನ ಅಂತ ಅನ್ನೋದು ಇರಲಿಲ್ಲ. ವಿಜ್ಞಾನ ತಂತ್ರಜ್ಞಾನ ಇತ್ಯಾದಿಗಳ ಅಧ್ಯಯನ ಇರಲಿಲ್ಲ. ಇವತ್ತು ನಮಗಾಗಲಿ ನಮ್ಮ ಮಕ್ಕಳಿಗಾಗಲಿ ನಮ್ಮ ಮುಂದಿನ ತಲೆಮಾರುಗಳಿಗಾಗಲಿ ಅವರಿಗೆ ಶಾಲಾ ಕಾಲೇಜುಗಳಲ್ಲಿ ವಿಜ್ಞಾನ ತಂತ್ರಜ್ಞಾನ ಇತ್ಯಾದಿ ಜ್ಞಾನದ ಬೇರೆ ಬೇರೆ ಶಾಖೆಗಳ ಪರಿಚಯ ಆಗ್ತಾ ಇದೆ. ಆದ್ರಿಂದ ಸಹಜವಾಗಿ ಅವರಿಗೆ ಅಂಥದ್ರ ಬಗ್ಗೆ ಒಂದು ಒಲವು ಮೂಡ್ತದೆ. ತತ್ವಜ್ಞಾನ ಅಂತನ್ನೋದು ಹೇಗೆ, ಅದನ್ನು ಹೇಗೆ ತಗೊಳ್ಬೇಕು, ವಿಜ್ಞಾನ ಅಂತನ್ನೋದನ್ನ ಯಾವ ಮಾರ್ಗದಲ್ಲಿ ತಗೋಬೇಕು, ಯಾವ ಸ್ಪಿರಿಟ್ ಅಂತ ತಗೊಳ್ಬೇಕು ಅಂತೆಲ್ಲ ಅನೇಕ ಥರದ ಗೊಂದಲಗಳಾಗ್ತವೆ. ಸಣ್ಣ ವಯಸ್ಸಿನಲ್ಲಿ, ಅದು ಸಣ್ಣ ವಯಸ್ಸೇ ಇರಬಹುದು, ಮಧ್ಯ ವಯಸ್ಸೇ ಇರಬಹುದು, ಯಾವುದೇ ವಯಸ್ಸಿನಲ್ಲಿ ಶೈಶವ ಅಥವಾ ಕೌಮಾರ ಬಾಲ್ಯ ವಿದ್ಯಾರ್ಥಿ ಅವಸ್ಥೆಯಲ್ಲಿ ವಿಚಾರ ಶಕ್ತಿ ಇನ್ನೂ ಹೆಚ್ಚು ಜಾಗೃತ ಆಗಿರೋದಿಲ್ಲ. ಮುಂದೆ ಆದರೂ ಅದು ಜಾಗೃತ ಆಗ್ತದೆ ಅಂತಿಲ್ಲ, ವಯಸ್ಕರಾದಾಗಲೂ ಕೂಡ ಅದು ಜಾಗೃತ ಆಗ್ತದೆ ಅಂತ ಆಗಿರ್ತದೆ ಅಂತ ಹೇಳೋದು ಕಷ್ಟನೇ. ಆದರೂ ಸ್ವಲ್ಪ ವಯಸ್ಕರಾದವರು ಜಾಗೃತ ಆಗಿದೆ ಅಂತ ತಿಳ್ಕೊಂಡಿರ್ತಾರೆ. ಚಿಕ್ಕವರಿಗೆ ಅದು ಜಾಗೃತ ಆಗಿರೋದಿಲ್ಲ ಅಂತಲೂ ದೊಡ್ಡವರು ತಿಳ್ಕೊಂಡಿರ್ತಾರೆ. ಆ ಕಾರಣಕ್ಕಾಗಿ ತಮ್ಮ ಎದುರಿಗೆ ಏನು ತಂತ್ರಜ್ಞಾನ ಮತ್ತು ವಿಜ್ಞಾನ ಇತ್ಯಾದಿಗಳ ಬೋಧನೆ ಆಗ್ತದೆ ಅದನ್ನು ಅವರು ಮನಸಾರೆ ಸ್ವೀಕಾರ ಮಾಡಿಬಿಡ್ತಾರೆ. ಮತ್ತೆ ಅನೇಕ ಪ್ರಸಂಗಗಳಲ್ಲಿ ಮನೆಗಳಲ್ಲೂ ಕೂಡ ನಾನಾ ಥರದ ಬೋಧನೆ, ಧರ್ಮದ ಬೋಧನೆ ಇತ್ಯಾದಿಗಳು ನಡೀತಾ ಇರ್ತವೆ. ಆದ್ರಿಂದ ಹಿಂದೆಂದಿಗಿಂತಲೂ ಇಂದು ನಮ್ಮ ತಲೆಮಾರುಗಳು ಅನೇಕ ಥರದ ಗೊಂದಲಗಳಲ್ಲಿದ್ದಾರೆ. ಒಂದು ತಾತ್ವಿಕ ಗೊಂದಲಗಳು. ಅನೇಕರಿಗೆ ತಮ್ಮ ವಂಶವಾಹಿಗಳಲ್ಲಿ ಒಂದು ಧಾರ್ಮಿಕತೆ ಇತ್ಯಾದಿ ಹರಿದೇ ಬಂದಿರ್ತದೆ. ಆ ಧರ್ಮದ ಬಗ್ಗೆ ಒಂದು ಒಲವಿರ್ತದೆ. ಆದರೆ ಜೀವನೋಪಾಯಕ್ಕಾಗಿ ತಂತ್ರಜ್ಞಾನ ವಿಜ್ಞಾನ ಇತ್ಯಾದಿಗಳನ್ನು ಓದಬೇಕಾದಂಥ ಪ್ರಸಂಗ ಬರ್ತದೆ. ಆ ಪ್ರಸಂಗದಲ್ಲಿ ಅವರು ಬೇರೆ ಬೇರೆ ಏನನ್ನು ಓದ್ತಾರಲ್ಲ, ಸೀರಿಯಸ್ ಆಗಿ ಓದುವಂಥವರೇ ಇರ್ತಾರೆ ಅನೇಕ ಜನ. ಆದ್ರಿಂದ ಅದನ್ನೆಲ್ಲ ಆ ವಿಜ್ಞಾನಿಗಳಾದವರು, ಅಲ್ಲಿ ನಮಗೆ ಶಿಕ್ಷಕರಾದವರು ಬೋಧಿಸಿದಾಗ ಅದನ್ನು ಗಂಭೀರವಾಗಿ ಮಕ್ಕಳು ಪರಿಗಣಿಸಿರ್ತಾರೆ. ಎಲ್ಲರೂ ಅಲ್ಲದೆ ಇದ್ರು ಕೆಲವರಾದರೂ ಪರಿಗಣಿಸ್ತಾರೆ. ಹಾಗೆ ನೋಡಿದರೆ ಅಧ್ಯಾತ್ಮವನ್ನು ಧರ್ಮವನ್ನು ಕಲೀಲಿಕ್ಕೆ ಬಂದಂಥ ಮಕ್ಕಳು ಎಲ್ಲರೂ ಅದನ್ನೇನು ಗಂಭೀರವಾಗಿ ಪರಿಗಣಿಸೋದಿಲ್ಲ. ಕೆಲವರೇ ಜನ ಅದನ್ನು ಗಂಭೀರವಾಗಿ ಪರಿಗಣಿಸ್ತಾರೆ. ಹಾಗೆ ವಿಜ್ಞಾನವನ್ನು ತಂತ್ರಜ್ಞಾನವನ್ನು ಕಲೀಲಿಕ್ಕೆ ಶಾಲಾ ಕಾಲೇಜಿಗೆ ಹೋಗುವಂಥ ಮಕ್ಕಳು ಕೂಡ ಎಲ್ಲರೂ ಅದನ್ನು ಗಂಭೀರವಾಗಿ ಪರಿಗಣಿಸ್ತಾರೆ ಅಂತ ಏನಿಲ್ಲ. ಅದು ಕೆಲವರು ಗಂಭೀರವಾಗಿ ಪರಿಗಣಿಸಿರ್ತಾರೆ. ಅಂಥವರಿಗೆ ಶಾಲೆಯಲ್ಲಿ ಅದನ್ನು ಬೋಧನೆ ಮಾಡ್ತಾರೆ, ಕಡೆ ಮನೆಯಲ್ಲಿ ಇದನ್ನು ಹೇಳ್ತಾರೆ. ಮತ್ತೆ ನಾವು ಯಾವುದನ್ನು ಆಚರಿಸಬೇಕು ಅನ್ನುವಂಥ ಒಂದು ಗೊಂದಲ ಮೂಡ್ತದೆ. ಮತ್ತೆ ಶಾಲೆಯಲ್ಲೂ ಕೂಡ ಆ ವಿಜ್ಞಾನದ ಶಿಕ್ಷಕರೇನಿರ್ತಾರೆ ಅವರಿಗೂ ಇಂಥದೇ ಒಂದು ಬೋಧನ ಇದ್ದೇ ಇರ್ತದಲ್ಲ, ಮನೆಯಲ್ಲಿ ಅವರಿಗೂ ಒಂದು ಹಿನ್ನೆಲೆ ಇದ್ದೇ ಇರ್ತದೆ. ಹಾಗಾಗಿ ಕೆಲವರು ಅದನ್ನು ಬೋಧನೆ ಮಾಡುವ ರೀತಿ ಒಂದು ಬೇರೆ ಇರ್ತದೆ, ಇನ್ನು ಕೆಲವರು ಬೋಧನೆ ಮಾಡುವ ರೀತಿ ಒಂದು ಬೇರೆ ಇರ್ತದೆ. ಇದನ್ನೆಲ್ಲ ವಿಜ್ಞಾನಿಗಳು ಹೀಗೆ ಹೇಳ್ತಾರೆ, ಆದರೆ ನಮ್ಮ ಧರ್ಮ ಮುಖ್ಯ ಅಂಥೇಳಿ ಅದನ್ನೇ ಬೋಧನೆ ಮಾಡುವವರು ಕೆಲವರು ವಿಜ್ಞಾನಿಗಳಿರ್ತಾರೆ. ಅನೇಕ ಜನ ದೊಡ್ಡ ವಿಜ್ಞಾನಿಗಳು ಕೂಡ, ದೊಡ್ಡ ವಿಜ್ಞಾನಿಗಳು ತಂತ್ರಜ್ಞಾನಿಗಳು ಕೂಡ ಶಾಲೆ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಇದನ್ನೆಲ್ಲ ಬೋಧನೆ ಮಾಡಿ ಆ ನಿಟ್ಟಿನಲ್ಲಿ ಸಂಶೋಧನೆ ಮಾಡಿದರೂ ಕೂಡ ಮನೆಯಲ್ಲಿ ಬಂದು ತಮ್ಮ ಧರ್ಮಾಚರಣೆಗಳನ್ನು ಇತ್ಯಾದಿಗಳನ್ನು ಮಾಡಿಕೊಂಡವರೇ ಇರ್ತಾರೆ. ಕೆಲವರು ಮಾಡಿಕೊಂಡವರು ಇರ್ತಾರೆ. ಇನ್ನು ಕೆಲವರು ಈ ಮಾಡಿಕೊಂಡಿರುವಂತಹ ಮೊದಲನೇ ವರ್ಗವನ್ನು ಆ ಎರಡನೇ ವರ್ಗದವರು ಅಪಹಾಸ್ಯ ಮಾಡ್ತಾರೆ. ವಿಜ್ಞಾನವನ್ನು ಹೊಟ್ಟೆಪಾಡಿಗಾಗಿ ಬೋಧನೆ ಮಾಡ್ತೀರಿ, ಆ ವಿಜ್ಞಾನದ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ,
ಮತ್ತೆ ಹೋಗಿ ಕಂದಾಚಾರಕ್ಕೆ ಗಂಟು ಬೀಳ್ತೀರಿ ಅಂತ ಅವರಿಗೆ ಎರಡನೇ ವರ್ಗದವರು ಮೊದಲನೇ ವರ್ಗದವರನ್ನ ಟೀಕಿಸ್ತಾರೆ. ಇಂಥವೆಲ್ಲ ಅನೇಕ ವರ್ಷಗಳಿಂದ ನಡೆದು ಬಂದೇ ಇದೆ. ನಮ್ಮ ದೇಶದಲ್ಲೇ ನಮ್ಮ ರಾಜ್ಯದಲ್ಲೇ ಇದ್ದಂತಹ ಅನೇಕ ಜನ ವಿಜ್ಞಾನಿಗಳೆಲ್ಲ ಇಂಥ ಸಮಸ್ಯೆಗಳನ್ನು ಎದುರಿಸೇ ಇದ್ದಾರೆ. ಕೆಲವರು ವಿಜ್ಞಾನವನ್ನೇ ಪೂರ್ಣವಾಗಿ ನಂಬಿ ನಾಸ್ತಿಕರು, ಅರೆ ನಾಸ್ತಿಕರು, ಅಜ್ಞೇಯತಾವಾದಿಗಳು ಆಗಿ ಉಳಿತಾರೆ. ಕೆಲವರು ವಿಜ್ಞಾನವನ್ನು ನಂಬಿಯೂ ಕೂಡ ಆಸ್ತಿಕರಾಗೇ ಉಳಿತಾರೆ. ಇಂಥವೆಲ್ಲ ಅನೇಕ ಥರದ ವಿದ್ಯಮಾನಗಳು ನಮ್ಮ ಕಣ್ಮುಂದೆ ಕಾಣ್ತಾ ಇರ್ತವೆ. ಇದು ಪಾಶ್ಚಾತ್ಯ ಸಮಾಜದಲ್ಲಿ ಹೆಚ್ಚೇನು ಸಮಸ್ಯೆಗಳಿಗೆ ಕಾರಣ ಆಗಲಿಕ್ಕಿಲ್ಲ. ಅಲ್ಲಿಯೂ ಆಗಿದೆ ಇಲ್ಲ ಅಂತಲ್ಲ. ಅಲ್ಲಿರುವಂತಹ ಕ್ರಿಶ್ಚಿಯಾನಿಟಿ ಏನಿದೆ, ಕ್ರಿಶ್ಚಿಯನ್ ಧರ್ಮ, ಅದಕ್ಕೂ ಈ ವಿಜ್ಞಾನದ ಆವಿಷ್ಕಾರಗಳು, ವೈಜ್ಞಾನಿಕ ಸಂಶೋಧನೆಗಳು, ಇದಕ್ಕೆಲ್ಲ ಸಂಘರ್ಷಗಳಾಗಿವೆ. ಆದರೆ ನಮ್ಮಲ್ಲಿ, ನಮ್ಮ ದೇಶದಲ್ಲಿ, ಈ ಪೌರ್ವಾತ್ಯ ದೇಶಗಳಲ್ಲಿ, ವಿಶೇಷತಃ ನಮ್ಮ ಭಾರತ ದೇಶದಲ್ಲಿ ಅಧ್ಯಾತ್ಮದ ಒಂದು ಸಂಪರ್ಕ ಹೆಚ್ಚು. ಹಾಗಾಗಿ ಅಲ್ಲಿ ಪಶ್ಚಿಮದಲ್ಲಿರುವಂತಹ ವಿಜ್ಞಾನಿಗಳು, ವಿಜ್ಞಾನದ ವಿದ್ಯಾರ್ಥಿಗಳು, ವಿಜ್ಞಾನದ ಶಿಕ್ಷಕರು ಅದನ್ನೆಲ್ಲ ಬೋಧಿಸಿ ಅದನ್ನೆಲ್ಲ ಅಧ್ಯಯನ ಮಾಡಿ ಅದರಂತೆ ನಡ್ಕೋತಾರೆ. ಚರ್ಚಿಗೆ ಒಂದು ಬಹಿರಂಗದ ಬಹಿಷ್ಕಾರವನ್ನೇ ಹಾಕ್ತಾರೆ. ಅಥವಾ ಅದಕ್ಕೆ ಬಹಿರಂಗದ ಬಹಿಷ್ಕಾರ ಹಾಕದೆ ಹೋದ್ರೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ತಮ್ಮ ವೈಜ್ಞಾನಿಕ ಸಂಶೋಧನೆಗಳಲ್ಲೇ ಮುಂದುವರೆದವರು ಇರ್ತಾರೆ. ಅಲ್ಲಿ ಸಂಘರ್ಷ ಆಗಿರಬಹುದು, ನಾನಿಲ್ಲ ಅಂತಲ್ಲ. ಇವತ್ತಿಗೂ ಕೂಡ ಅಲ್ಲಿಯ ಮಕ್ಕಳಲ್ಲೂ ಸಂಘರ್ಷ ಇದ್ದಿರಬಹುದು. ಹೆಚ್ಚು ನಮಗೆ ಪಾಶ್ಚಾತ್ಯ ಸಮಾಜದ ಪರಿಚಯ ಇಲ್ಲ. ಯಾರು ಪಾಶ್ಚಾತ್ಯ ಸಮಾಜದ ಪರಿಚಯ ಇದ್ದವರಿದ್ದಾರೆ ಅವರು ಇದ್ರ ಬಗ್ಗೆ ಸ್ವಲ್ಪ ಏನಾದರೂ ಮಾಹಿತಿಗಳನ್ನ ಹೇಳಬೇಕಷ್ಟೆ. ಅಲ್ಲಿ ಒಂದಂಥ ಗೊಂದಲ, ತಲ್ಲಣೆ ಇದ್ದೇ ಇರ್ತದೆ. ಆದರೆ ನಮ್ಮ ಮಕ್ಕಳಲ್ಲಿ ಅಂಥ ತಲ್ಲಣೆ ಹೆಚ್ಚು. ಅಂಥದ್ದು ಯಾವುದೋ ಒಂದು ಘಟನೆ, ಒಂದು ಯಾವುದೋ ಮನೆಯೊಂದರ ಪ್ರಕರಣ ನನ್ನ ಗಮನಕ್ಕೆ ಬಂತು. ಅದಕ್ಕಾಗಿ ಕೆಲವು ಸಂಗತಿಗಳನ್ನು ಹೇಳಬೇಕು ಅಂತ ಅನ್ಕೊಂಡೆ. ಅದು ಈಗ ಬೇರೆ ಯಾವುದೋ ಮನೆಯ ಪ್ರಕರಣ ಅಂತಲ್ಲ. ಅಲ್ಲಿ ತಂದೆ ತಾಯಿ ಇಬ್ಬರು ಒಳ್ಳೆ ಸಂಪ್ರದಾಯಸ್ಥರು, ಒಳ್ಳೆ ಧಾರ್ಮಿಕರು. ಅವರ ಮಗಳು ವಿಜ್ಞಾನ, ತಂತ್ರಜ್ಞಾನ ಇತ್ಯಾದಿಗಳನ್ನು ಓದಿದ್ದಾಳೆ. ವಯಸ್ಸಿಗೂ ಮೀರಿ ಸಾಕಷ್ಟು ಆಸಕ್ತಿಯಿಂದ ಬೇರೆ ಬೇರೆ ಸಂಸ್ಕೃತಿ, ಬೇರೆ ಬೇರೆ ವಿಷಯಗಳನ್ನು ಕೂಡ ಅಧ್ಯಯನ ಮಾಡಿದ್ದಾಳೆ. ಮನೆಯಲ್ಲೂ ಕೂಡ ಭಜನೆ ಮತ್ತೆ ಬೇರೆ ಬೇರೆ ಪೂಜೆ ಪುನಸ್ಕಾರ ಇತ್ಯಾದಿಗಳೆಲ್ಲ ಪಾಲ್ಗೊಳ್ತಾಳೆ. ಆದರೂ ಅವಳು ವಯಸ್ಸಿಗೆ ಮೀರಿ ಪ್ರೌಢಳಾಗಿರೋದ್ರಿಂದ ಬೇರೆ ಬೇರೆ ಸಂಗತಿಗಳನ್ನು ಅವಳೇನು ಓದಿದ್ದಾಳೆ, ಶಾಲಾ ಕಾಲೇಜಿನಲ್ಲಿ ಬೋಧಿಸಲ್ಪಡುವಂತಹ ವಿಜ್ಞಾನ ತಂತ್ರಜ್ಞಾನಗಳು ಅಲ್ಲದೇನೆ ಆಕೆ ಈ ಬೇರೆ ಬೇರೆ ಫ್ರೆಂಚ್ ದಂಗೆಗಳು ಮತ್ತೆ ರಷ್ಯಾದಲ್ಲಿ ಆದಂತಹ ಕ್ರಾಂತಿ ಇಂಥದ್ದು ಯಾವ್ದಾವುದನ್ನು ನೋಡಿರ್ತಾಳೆ. ಕಮ್ಯುನಿಸಂ ಇಂಥದ್ದೆಲ್ಲದ್ರ ಬಗ್ಗೆನೂ ಕೂಡ ಅವಳು ಓದಿರ್ತಾಳೆ. ಅವಳೆಲ್ಲ ಅದನ್ನೆಲ್ಲ ಓದಿರೋದ್ರಿಂದ ಅನೇಕ ಥರದ ವಿಚಾರಧಾರೆಗಳು ಅವಳ ಮೇಲೆ ಪ್ರಭಾವ ಬೀರಿವೆ. ಮನೆತನದ ಧಾರ್ಮಿಕ ಪದ್ಧತಿಗಳನ್ನೇನೂ ಆಕೆ ಬಿಟ್ಟಿಲ್ಲ. ಮನೆಯಲ್ಲಿ ಧರ್ಮಾಚರಣೆ ಮಾಡ್ತಾಳೆ, ತನ್ನ ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನ ಒಂದು ಇತಿಮಿತಿಯಲ್ಲಿ ಏನ್ ಮಾಡಬೇಕು, ಭಜನೆ ಮಾಡಬೇಕು ಅದನ್ನೆಲ್ಲ ಮಾಡ್ತಾಳೆ. ತಂದೆನೂ ಕೂಡ ಅವಳಿಗೆ ಒಂದು ಸಂಸ್ಕೃತದ ಶಿಕ್ಷಣ ಇತ್ಯಾದಿಗಳನ್ನು ಕೊಡಿಸುವಂತ ಪ್ರಯತ್ನ ಮಾಡ್ತಾರೆ. ಆದರೂ ಎಡಪಂಥೀಯ ವಿಚಾರಧಾರೆಗಳು ಅವಳಲ್ಲಿ ಕಾಣಿಸ್ತಾ ಇವೆ. ಅದನ್ನು ಎಡಪಂಥೀಯ ಅಂತ ನಾವು ಅನ್ಬಹುದು, ಅವಳು ಅಂದೇ ಇರಬಹುದು, ಅದು ವಿಷಯ ಬೇರೆ. ಅಂತೂ ಅದು ಆ ತಂದೆ ತಾಯಿಯಂದರಿಗೆ ಗೊಂದಲಕ್ಕೆ ಕಾರಣ ಆಗಿದೆ. ಇದು ಅದೊಂದು ಘಟನೆ, ಒಂದು ನಮಗೊಂದು ನಿಮಿತ್ತ ಮಾತ್ರ. ಇಂಥವು ಅನೇಕ ಕಡೆ ಆಗಿರ್ತವೆ. ಇದನ್ನ ನೀವು ವೈಯಕ್ತಿಕವಾಗಿ ನನ್ನ ಕಥೆಯನ್ನೇನು ಕೇಳಲಿಕ್ಕೆ ಕೂತಿಲ್ಲ. ಆದರೂ ಕೂಡ ನಾನು ಹಿಂದೆ ಎಲ್ಲ ಥರದ ಸಂಗತಿಗಳನ್ನು, ಬೈಬಲು, ಖುರಾನು, ಮತ್ತೆ ಲಿಂಗಾಯತ ಧರ್ಮ, ಜೈನ ಧರ್ಮ, ಮತ್ತೆ ಯಾವುದೋ ಆದಿವಾಸಿಗಳ ಕುರಿತಾಗಿ ಅವರ ಜೀವನದ ಕುರಿತಾಗಿ ಇರುವಂತಹ ಬರಹಗಳು, ಅದೆಲ್ಲವನ್ನು ಕೂಡ ನಾನು ಓದಿಯೇ ಇದ್ದೆ. ಧರ್ಮಕ್ಕೆ ಸಂಬಂಧಪಟ್ಟಂತೆ ಏನೇನು ಉಪಲಬ್ಧ ಇದೆ, ಸಿಖ್ ಧರ್ಮ ಮತ್ತೆ ಜೈನ ಧರ್ಮ, ಬೌದ್ಧ ಧರ್ಮ ಇತ್ಯಾದಿಗಳ ಕುರಿತಾಗಿ ಎಲ್ಲವನ್ನೂ ಕೂಡ ನಾನು ಓದಿಯೇ ಇದ್ದೆ. ವಿಜ್ಞಾನದ ಕುರಿತಾಗಿ ಕನ್ನಡದಲ್ಲಿ ತೀರಾ ಇಂಗ್ಲಿಷ್ನಲ್ಲಿರುವಂತಹ ಗ್ರಂಥಗಳನ್ನೇನು ನಾನು ಅಧ್ಯಯನ ಮಾಡಿಲ್ಲ. ಕನ್ನಡದಲ್ಲಿ ಏನೇನು ಉಪಲಬ್ಧ ಇವೆ ಅಂತ ಎಲ್ಲ ಗ್ರಂಥಗಳನ್ನು, ಶಿವರಾಮ್ ಕಾರಂತರು ಬರೆದಿರುವಂತಹ ಕೆಲವು ವಿಜ್ಞಾನದ ಕುರಿತಾದಂತಹ ಸಂಪುಟಗಳು, ಇಂಥವೆಲ್ಲವನ್ನೂ ಕೂಡ, ಮತ್ತೆ ಇತ್ತೀಚೆಗೆ ಶಿವರಾಮ್ ಕಾರಂತರ ನಂತರ
ಈ ಏನ್ ಮೂರ್ತಿರಾವ್ ಅವರು ಬರೆದಿರುವಂತಹ ದೇವರು ಅನ್ನೋ ಪುಸ್ತಕದ ಬಗ್ಗೆ, ದೇವರಿಲ್ಲ ಅಂತ ಅವ್ರು ಏನ್ ಪ್ರತಿಪಾದನೆ ಮಾಡಿದ್ದಾರೆ ಅಂಥದನ್ನು ಎಲ್ಲವನ್ನೂ ನೋಡಿದವನೇ. ಅನೇಕ ಜನ ಬೇರೆ ಬೇರೆ ಸಾಹಿತಿಗಳು, ಯು ಆರ್ ಅನಂತಮೂರ್ತಿ ಅಂತವರು, ಬೇರೆ ಬೇರೆ ಸಾಹಿತಿಗಳಾಗಲಿ, ಚಿಂತಕರಾಗಲಿ, ಅವರೆಲ್ಲ ಹೇಗೆ ಮಾತಾಡ್ತಾರೆ, ಏನು ಬರೆದಿದ್ದಾರೆ, ಏನು ಓದಿದ್ದಾರೆ, ಭೈರಪ್ಪನವರೆಗೆ ಎಲ್ಲವನ್ನೂ ಗಮನಿಸ್ತಾ ಇದ್ದವನೇ, ಅದೇನು ಬೇರೆ ಅಲ್ಲ. ಹೀಗೆಲ್ಲವನ್ನೂ ನಾನು ಕೂಡ ನೋಡೇ ಇದ್ದೇನೆ. ನನಗೂ ಅನೇಕ ಥರದ ಗೊಂದಲಗಳು ಇದ್ದೇ ಇದ್ದವು. ಗೊಂದಲಗಳನ್ನೆಲ್ಲವನ್ನೂ ಈಗಲೂ ಪರಿಹರಿಸಿಕೊಂಡಿದೆ ಅಂತೇನಲ್ಲ, ಆದರೆ ಒಂದು ಸಮಚಿತ್ತತೆ ಈಗ ಬಂದಿದೆ ಅಂತ ನಾನು ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ ಅಷ್ಟೇ, ಬೇರೆ ಏನಲ್ಲ. ಇರ್ಲಿ, ನನ್ನ ಕಥೆಯನ್ನು ನೀವೇನು ಕೇಳಲಿಕ್ಕೆ ಕೂತಿಲ್ಲ, ಆದರೆ ಈ ಸಮಸ್ಯೆ ಎಲ್ಲ ಕಡೆ ಇದ್ದದ್ದು ಅಂತ ಅನ್ನೋದಕ್ಕಾಗಿ ಈ ಮಾತನ್ನ ಹೇಳ್ತಿದ್ದೇನೆ ಅಷ್ಟೇ. ನಾವು ಎಲ್ಲರೂ ಕೂಡ ಇಲ್ಲಿ ಎರಡು ವರ್ಗಗಳಿವೆ, ಅಥವಾ ಎರಡು ವರ್ಗಗಳು, ಮೂರು ವರ್ಗಗಳನ್ನಂತೂ ಹೇಳಬಹುದು. ಸಂಪ್ರದಾಯಕ್ಕೆ ತಕ್ಕಂತೆ ಗುರುಕುಲಗಳಲ್ಲಿ ಸಂಸ್ಕೃತವನ್ನೇ ಅಧ್ಯಯನ ಮಾಡಿ, ಶಾಸ್ತ್ರಗಳನ್ನೇ ಅಧ್ಯಯನ ಮಾಡಿ, ವಿದ್ವಾಂಸರಾಗಿ, ಪುರೋಹಿತರಾಗಿ, ಜ್ಯೋತಿಷಿಗಳಾಗಿ ಮುಂದುವರಿಯುವಂಥವ್ರದ್ದು ಒಂದು ವರ್ಗ ಇದೆ. ಮತ್ತೊಂದು ಕಡೆ ವಿಜ್ಞಾನ, ತಂತ್ರಜ್ಞಾನ ಇತ್ಯಾದಿಗಳನ್ನೆಲ್ಲ ಚೆನ್ನಾಗಿ ಓದಿ ಅದರಲ್ಲಿ ಉನ್ನತವಾದ ಹುದ್ದೆಗಳನ್ನು ಅಲಂಕರಿಸಿ ಮತ್ತೆ ಅಲ್ಲಿ ಅನೇಕ ಥರದ ಸಾಧನೆಗಳನ್ನು ಮಾಡಿದವರು, ಅವ್ರದ್ದು ಒಂದು ಗುಂಪಿದೆ. ಇನ್ನು ಈ ಸಮಾಜದ ಒಟ್ಟಾರೆ ವರ್ಗವನ್ನು ಇವೆರಡರಲ್ಲೇ ವಿಂಗಡಿಸಬೇಕು, ಇದಕ್ಕಿಂತ ಏನು ಪ್ರತ್ಯೇಕ ಏನೂ ಇಲ್ಲ. ಆದರೆ ಧರ್ಮ, ಅಧ್ಯಾತ್ಮವನ್ನ ಗಂಭೀರವಾಗಿ ಪರಿಗಣಿಸಿರುವಂಥವ್ರದ್ದು ಒಂದು ಗುಂಪು, ತಂತ್ರಜ್ಞಾನ, ವಿಜ್ಞಾನ ಇತ್ಯಾದಿ ಆಧುನಿಕ ವೈಜ್ಞಾನಿಕ ಶಾಖೆಗಳನ್ನು ಗಂಭೀರವಾಗಿ ಪರಿಗಣಿಸಿರುವಂಥದ್ದು ಮತ್ತೊಂದು ಗುಂಪು ಅಂತಿಟ್ಕೊಂಡ್ರೆ, ಎರಡನ್ನೂ ಗಂಭೀರವಾಗಿ ಪರಿಗಣಿಸದೆ ಜೀವನವನ್ನೇ ಗಂಭೀರವಾಗಿ ಪರಿಗಣಿಸಿರುವಂಥದ್ದು ನಡುವಿನ ಒಂದು ಗುಂಪು ಅಂತ ತಿಳ್ಕೋಬಹುದು ಅಷ್ಟೇ. ಇಲ್ಲದೇ ಇದ್ರೆ ವಸ್ತುತಃ ಎರಡೇ ಗುಂಪು. ಗಂಭೀರವಾಗಿ ಆ ಕಡೆ ಇರುವವರು, ಗಂಭೀರವಾಗಿ ಮತ್ತೊಂದು ತುದಿಯಲ್ಲಿರುವವರು, ಒಂದು ತುದಿಯಲ್ಲಿ ಗಂಭೀರವಾಗಿರುವವರು, ಮತ್ತೊಂದು ತುದಿಯಲ್ಲಿ ಗಂಭೀರವಾಗಿ ಇನ್ನೊಂದು ಗುಂಪು ಅಂತ ತಿಳ್ಕೊಂಡ್ರೆ, ಯಾವುದನ್ನು ಅಷ್ಟು ಗಂಭೀರವಾಗಿ ತಲೆ ಕೆಡಿಸ್ಕೊಳ್ಳದೆ ತಮ್ಮ ಜೀವನಕ್ಕಾಗಿ ತಾವು ಒಂದಿಷ್ಟು ದುಡಿದು ಕೆಲಸ ಮಾಡುವಂಥವ್ರದ್ದು ಮತ್ತೊಂದು ಗುಂಪು ಇರ್ತದೆ. ಒಂದಿಷ್ಟು ಅಧ್ಯಾತ್ಮವೂ ಇರ್ತದೆ, ಒಂದಿಷ್ಟು ಧರ್ಮವೂ ಇರ್ತದೆ, ಲೌಕಿಕ ವಿದ್ಯಾಭ್ಯಾಸವೂ ಒಂದಿಷ್ಟು ಇರ್ತದೆ. ಇಂಥ ಒಂದು ಗುಂಪು. ನಾವೆಲ್ಲರೂ ಕೂಡ ಗಮನಿಸಬೇಕಾದ ಸಂಗತಿ ಏನು? ಒಂದು ಅದ್ಭುತವಾದಂಥ ಮಾತು, ಇದು ಭಗವದ್ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಕೋಟ್ ಮಾಡಿದಂಥ ಒಂದು ಮಾತಿದೆ. ಏಕಂ ಚ ತತ್ವತೋ ವೇತ್ತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್ ಅಂತ. ನನ್ನ ಅಂದ್ರೆ ಭಗವಂತನ ಅವತಾರ ಇತ್ಯಾದಿ ಎಲ್ಲವನ್ನೂ ಕೂಡ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು, ಓದಬೇಕು ಅಂತ ಏಕಂ ಜನ್ಮ ಕರ್ಮಚಮೇ ದಿವ್ಯಂ ಅಂತ ಏನು ಭಗವದ್ಗೀತಾದಲ್ಲಿ ಕೃಷ್ಣ ಹೇಳ್ತಾನೆ, ಅದಕ್ಕೆ ಭಾಷ್ಯ ಬರೆಯುವಾಗ ಆಚಾರ್ಯ ಹೇಳದಂಥ ಒಂದು ಮಾತಿದೆ. ಇದು ಎಷ್ಟು ಜ್ಞಾನದ ಶಾಖೆ ಅಂತ ಅನ್ನೋದು ವಿಸ್ತೃತವಾದದ್ದು ಅಂದ್ರೆ, ಒಂದೇ ಸಂಗತಿಯನ್ನ ನಾವು ಸರಿಯಾಗಿ ತಿಳ್ಕೊಳ್ಬೇಕು ಅಂತಂದ್ರೆ, ಏಕಂ ಚ ತತ್ವತೋ ವೇತ್ತಂ ಸರಿಯಾಗಿ ತಿಳ್ಕೊಳ್ಳಿಕ್ಕಾಗಿ ವಿನಾ ಸರ್ವಜ್ಞತಾಂ ನರಹ, ಸರ್ವಜ್ಞನಲ್ಲದ ಮನುಷ್ಯನಿಗೆ ಇದು ಸಾಧ್ಯವೇ ಇಲ್ಲ. ಅದು ಎಂಥ ದೊಡ್ಡ ದೇವತೆಗೂ ಕೂಡ ಸಾಧ್ಯ ಇಲ್ಲ. ಆದ್ರಿಂದ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್, ಎಲ್ಲ ವಿಷಯದ ಕುರಿತಾಗಿಯೂ ಕೂಡ ನಾವು ಜಿಜ್ಞಾಸೆ ಮಾಡಬೇಕು ಅಂತ ಶಾಸ್ತ್ರ ನಮಗೆ ಒಂದು ಮಹತ್ವದ ಆದೇಶ ಕೊಟ್ಟಿದೆ. ಅಲ್ಲಿ ಒಂದು ಮಾತಿದೆ, ಸರ್ವಜ್ಞನಾದವನಿಗೆ ಮಾತ್ರ ಅದು ಸಾಧ್ಯ, ಸರ್ವಜ್ಞ ಅಲ್ಲದೇ ಇದ್ದವನಿಗೆ ಅದು ಸಾಧ್ಯ ಇಲ್ಲ ಅಂತ ನಮಗದು ಧ್ವನಿ ಕಂಡು ಬರ್ತದೆ. ಹಾಗಾದ್ರೆ ನಮಗೆ ಒಂದು ಗೊಂದಲ ಆಗ್ತದೆ, ನಾವ್ಯಾರು ಸರ್ವಜ್ಞರಲ್ವಲ್ಲ, ನಮ್ಮನ್ನು ನಾವು ಸರ್ವಜ್ಞರು ಅಂತ ಹೇಳ್ಕೊಳ್ಳೋದು ಸಾಧ್ಯ ಇಲ್ಲ, ಬೇರೆಯವರು ನಮ್ಮನ್ನು ಸರ್ವಜ್ಞರು ಅಂತ ಪರಿಗಣಿಸೋದು ಇಲ್ಲ. ಹಾಗಾಗಿ ನಾವ್ಯಾವಾಗ ಸರ್ವಜ್ಞರಾಗುವುದು, ಮತ್ತು ನಮ್ಗಿದೆಲ್ಲ ಗೊತ್ತಾಗುವುದು ಹೇಗೆ? ಹಾಗಾದ್ರೆ ನಮ್ಮ ಗತಿ ಏನು ಅಂತ ಅನಿಸ್ಬಹುದು. ಅದು ಪ್ರಶ್ನೆ ಅಲ್ಲ. ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ಅಂತ. ಪ್ರತಿಯೊಬ್ಬನೂ ಕೂಡ ಅವನವನ ಮಟ್ಟಿಗೆ ತಕ್ಕಂತೆ ಸರ್ವಜ್ಞನಾಗುವುದು ಸಾಧ್ಯ ಇದೆ ಅನ್ನುವುದು ಶಾಸ್ತ್ರ ನಮಗೆ ಕೊಡುವಂಥ ಒಂದು ಸಂದೇಶ. ನಾವು ಸರ್ವಜ್ಞರಾಗಬಹುದು, ನೀವು ಸರ್ವಜ್ಞರಾಗಬಹುದು, ಅವರು, ಆ ಮತ್ತೊಬ್ಬರು, ಇವಳು, ಅವಳು, ಅವನು, ಆ ಶಿಶು, ಈ ಎಲ್ಲರೂ ಸರ್ವಜ್ಞರಾಗಬಹುದು ತಮ್ಮ ತಮ್ಮ ಮಟ್ಟಿನ ಸರ್ವಜ್ಞತೆ. ಆ ತಮ್ಮ ಮಟ್ಟಿನ ಸರ್ವಜ್ಞತೆಗಾಗಿ ನಾವೆಲ್ಲರೂ ಪ್ರಯತ್ನ ಪಡಬೇಕು ಅಂತ ಶಾಸ್ತ್ರ ನಮಗೆ ಕೊಟ್ಟಿರುವಂತಹ ಆದೇಶ. ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್, ಎಲ್ಲದರ ಬಗ್ಗೆನೂ ಕೂಡ ತಿಳ್ಕೊಳ್ಳುವ ಪ್ರಯತ್ನ ಮಾಡಿ. ಅನುವ್ಯಾಖ್ಯಾನದಲ್ಲೂ ಹಾಗೆ ಒಂದು ಮಾತಿದೆ,
ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್. ಭಗವಂತನನ್ನು ನಾವು ಉಪಾಸಿಸಬೇಕಲ್ಲ, ಧ್ಯಾನಿಸಬೇಕಲ್ಲ. ಅದು ಹೇಗೆ ಅಂದರೆ ಯಥಾಶಕ್ತಿ ಅಖಿಲಾನ್ ವೇದಾನ್, ನಮ್ಮ ಶಕ್ತಿಯನುಸಾರವಾಗಿ ಎಲ್ಲವನ್ನೂ ಕೂಡ ಓದಬೇಕು ಅಂತಿದೆ. ಓದಿ ಆಮೇಲೆ ವಿಜ್ಞಾಯ ಉಪಾಸನಂ ಭವೇತ್. ಯಥಾಶಕ್ತಿ ಹೇಗೆ ಓದುವುದು, ಎಷ್ಟು ಓದುವುದು ಅಂದರೆ ತತ್ರ ಅಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವ. ಎಲ್ಲವನ್ನೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇರುವುದು ಚತುರ್ಮುಖ ಬ್ರಹ್ಮನಿಗೆ ಮಾತ್ರ. ತತ್ರಾಖಿಲಸ್ಯ ವಿಜ್ಞಪ್ತಿ ಸರ್ವೇ ಬ್ರಹ್ಮಣ ಏವತೋ ತದನ್ಯೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿರಿಷ್ಯತೆ. ಉಳಿದವರಿಗೆ ಅವರವರ ಮಟ್ಟಿನ ಸರ್ವಜ್ಞತೆ. ನಾವೆಲ್ಲರೂ ಕೂಡ ಒಂದೊಂದು ಕೊಡ ಇದ್ದಂತೆ. ಕೆಲವು ಕೊಡದಲ್ಲಿ 4 ಲೀಟರ್ ನೀರು, ಮತ್ತೊಂದು ಕೆಲವರಲ್ಲಿ 3, ಕೆಲವರಲ್ಲಿ 10, ಕೆಲವರಲ್ಲಿ 100 ಲೀಟರ್ ಹಿಡಿಬಹುದು. ಅಷ್ಟು ಹಿಡಿಯುವ ತನಕವೂ, ಅದು ತುಂಬುವ ತನಕವೂ ಅಷ್ಟೆಲ್ಲ ಪ್ರಯತ್ನವನ್ನು ನಾವು ಮಾಡಲೇಬೇಕು ಅಂತ ಅದರ ಅರ್ಥ. ಅದಕ್ಕಾಗಿ ನಮಗೆ ಬ್ರಹ್ಮಸೂತ್ರ ಭಾಷೆ ಇತ್ಯಾದಿ ಕಡೆಗಳಲ್ಲಿ ಸರ್ವಾನ್ ವೇದಾನ್, ಎಲ್ಲಾ ವೇದಗಳನ್ನು ಓದಬೇಕು. ಸೇತಿಹಾಸಾನ್, ಇತಿಹಾಸಗಳನ್ನು ಓದಬೇಕು. ಪುರಾಣಗಳನ್ನು ಓದಬೇಕು. ಸಪಂಚರಾತ್ರಾನ್, ಪಂಚರಾತ್ರ ಸಮೇತವಾಗಿ ಎಲ್ಲವನ್ನೂ ಓದಬೇಕು. ಮತ್ತೆ ಸಯುಕ್ತಿಕಾನ್, ಅದಕ್ಕೆ ಬರುವಂತಹ ಯುಕ್ತಿ ಇತ್ಯಾದಿ ಎಲ್ಲವನ್ನೂ ಕೂಡ ಅಳವಡಿಸ್ಕೊಳ್ಬೇಕು. ಹಾಗೆ ಅಧ್ಯಯನ ಮಾಡಬೇಕು ಅಂತ ಶಾಸ್ತ್ರ ನಮಗೊಂದು ಆದೇಶ ಕೊಟ್ಟಿದೆ. ಜಿಜ್ಞಾಸ್ಯೋಸೌ ನಾಲ್ಪವೇದೈ ಪ್ರಸಿದ್ಧೇತ್. ಅಲ್ಪವೇದರು, ಯಾರು ಅಲ್ಪ ಸ್ವಲ್ಪ ತಿಳ್ಕೊಂಡಂಥವ್ರಿದ್ದಾರಲ್ಲ, ಅಂಥವರಿಗೆ ಭಗವಂತ ಅರ್ಥ ಆಗೋದಿಲ್ಲ. ಅಲ್ಪ ಸ್ವಲ್ಪ ಶಾಸ್ತ್ರಗಳ ಮೂಲಕ ಆತ ಗಮ್ಯನಾಗುವವನೂ ಅಲ್ಲ. ಆದ್ರಿಂದ ಅಲ್ಪಾಶ್ಚತೆ ವೇದಾಶ್ಚ ಅಲ್ಪವೇದಾಹ, ಕೆಲವು ಶಾಸ್ತ್ರಗಳ ಮೂಲಕ ಆತ ತಿಳಿಯುವವನಲ್ಲ. ಬಹುಶಾಸ್ತ್ರಗಳ ಅಧ್ಯಯನ ಬೇಕು. ಹೀಗಾದಾಗ ಮಾತ್ರ ಭಗವಂತನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಅಲ್ಲೇ ಹೇಳ್ತಾರೆ. ಇದೆಲ್ಲ ಬ್ರಹ್ಮಸೂತ್ರ ಭಾಷ್ಯದ ಮಾತುಗಳು. ಆದ್ರಿಂದ ಒಟ್ಟಾರೆ ನಮಗೆ ಇರಬೇಕಾದ ಗಮನ ಏನು? ಸರ್ವತ್ರ ಜಿಜ್ಞಾಸೆ ಐತಂತ. ಎಲ್ಲದ್ರ ಬಗ್ಗೆನೂ ಕೂಡ ನಮಗೆ ಜಿಜ್ಞಾಸೆ ಇರಬೇಕು. ತಿಳ್ಕೊಳ್ಳುವ ಇಚ್ಛೆ, ಅದೇನು, ಯಾಕೆ ಹೀಗೆ, ಹಾಗೆ ಯಾಕಲ್ಲ ಅನ್ನುವುದರ ಒಂದು ಜಿಜ್ಞಾಸೆ ನಮಗೆಲ್ರಿಗೂ ಕೂಡ ಇರಲೇಬೇಕಾದದ್ದು. ನೀವು ಯಾವುದ್ರ ಬಗ್ಗೆನೂ ಕೂಡ ಇದ್ಯಾಕೆ ಹಾಗೆ, ಅದ್ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡಿದಾಗ ಅದು ತಪ್ಪಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಜಿಜ್ಞಾಸೆ ಎಲ್ಲದ್ರ ಬಗ್ಗೆನೂ ಇರಲೇಬೇಕು. ತೀರ್ಮಾನ ತಗೊಳ್ಳುವಾಗ ಅವಸರ ಬೇಡ ಅಂತ ಶಾಸ್ತ್ರ ನಮಗೆ ಹೇಳುವಂಥ, ಶಾಸ್ತ್ರ ನಮಗೆ ಎಚ್ಚರಿಸುವಂಥ ಒಂದು ಮಾತದು. ಜಿಜ್ಞಾಸೆ ಮಾಡಿ ಮೊದಲು. ಜಿಜ್ಞಾಸೆ ಐತಂದ್ರೆ ತಿಳ್ಕೊಳ್ಳಿಕ್ಕೆ ಇಚ್ಛಾ. ತೀರ್ಮಾನ ಬಹಳ ದೀರ್ಘಕಾಲದ ನಂತರವೇ ಬರಬೇಕಾದದ್ದು. ಅವಸರದ ತೀರ್ಮಾನ ಅಧ್ಯಾತ್ಮದ ಕುರಿತಾಗಿ ಅಥವಾ ಧರ್ಮದ ಕುರಿತಾಗಿ ಅಥವಾ ತಥಾಕಥಿತ ವಿಜ್ಞಾನ ತಂತ್ರಜ್ಞಾನಗಳ ಕುರಿತಾಗಿ ಆದರೂ ಅವಸರದ ತೀರ್ಮಾನ ಬೇಡ ಅಂತ ಶಾಸ್ತ್ರ ಎಚ್ಚರಿಕೆ ಕೊಟ್ಟಿದೆ. ಅದರಿಂದ ಸರ್ವತ್ರ ಅಂತ ಅದಕ್ಕೆ ಹೇಳಿರೋದು. ಈ ಮಾತು ನನಗೆ ಬಹಳ ಮಹತ್ವದ್ದಾಗಿ ಕಾಣಿಸ್ತದೆ. ನೋಡಿ, ಇವತ್ತು ನಾವು ಬೆಳಗಾಗಿ ಎದ್ದು ಮಾಡುವಂಥ ಎಲ್ಲಾ ಸಂಗತಿಗಳು, ಸಂಧ್ಯಾವಂದನೆ ಮಾಡ್ತೀವಿ, ದೇವರ ಪೂಜೆ ಮಾಡ್ತೇವೆ, ಒಂದು ಯಾವುದೋ ಯಜ್ಞ ಮಾಡ್ತೇವೆ, ಮತ್ತೆ ಯಾವುದೋ ಮೇಲ್ಗೆಗಳನ್ನು ಆಚರಿಸ್ತೇವೆ. ಅನೇಕ ನಿರ್ಬಂಧಗಳು ನಮ್ಮಲ್ಲಿ. ಸ್ತ್ರೀಯರು ಖಾಸಗಿಯಾಗಿ ಪಾಲಿಸಬೇಕಾದಂತಹ ಅನೇಕ ನಿರ್ಬಂಧಗಳಿವೆ. ಸಾಮೂಹಿಕವಾಗಿ ಪಾಲಿಸಬೇಕಾದಂತಹ ಅನೇಕ ಜಾತಿ ಪದ್ಧತಿಯ ಕುರಿತಾದಂತಹ ನಿರ್ಬಂಧಗಳಿವೆ. ಸಾಂಸ್ಕೃತಿಕ ನಿರ್ಬಂಧಗಳಿವೆ, ಮತ್ತೆ ಧಾರ್ಮಿಕ ನಿರ್ಬಂಧಗಳಿವೆ. ಇಷ್ಟೆಲ್ಲಾ ಸಂಗತಿಗಳು ನಮ್ಮಲ್ಲಿವೆ. ಪ್ರತಿಯೊಂದಕ್ಕೂ ಕೂಡ ನಿರ್ಬಂಧ ಹೆಚ್ಚು. ಎಲ್ಲಾ ನಿರ್ಬಂಧಗಳನ್ನು ಬ್ರಾಹ್ಮಣರಿಗೆ ಹಾಕಿಬಿಟ್ಟಿದ್ದಾನಲ್ಲ ಭಗವಂತ ಅಂತ ಕೆಲವರು ಹಾಸ್ಯವಾಗಿ ಹೇಳ್ಕೊಳ್ಳೋದಿದೆ. ಅಷ್ಟು ಕಷ್ಟ ಅನಿಸ್ಬಿಡ್ತಾವೆ ನಮಗೆ ನಿರ್ಬಂಧಗಳು. ಅದೇನೇ ಇಲ್ಲ, ಅದ್ರ ಬಗ್ಗೆ ನಾನು ಮತ್ತೊಂದ್ಸರಿ ಪ್ರತ್ಯೇಕವಾಗಿ ಮಾತನಾಡ್ತೇನೆ. ಇಷ್ಟೆಲ್ಲ ಸಂಗತಿಗಳಿವೆಯಲ್ಲ, ನಮಗೆ ಒಂದರ ಬಗ್ಗೆ ಅರ್ಥ ಆಗಬೇಕಾದ್ರೆ ಒಂದು ಜಾತಿ ಪದ್ಧತಿ, ಸ್ತ್ರೀಯರು ಪಾಲಿಸಬೇಕಾದಂತಹ ಕೆಲವು ಖಾಸಗಿ ನಿಯಮಗಳು, ಮತ್ತೆ ಯಾವುದೊಂದು ಸಂಧ್ಯಾವಂದನೆ, ಇದೆಲ್ಲದ್ರ ಬಗ್ಗೆ ಇದು ಯಾಕೆ ಹೀಗೆ ಹಾಗ್ಯಾಕಲ್ಲ ಅನ್ನೋದ್ರ ಬಗ್ಗೆ ನಮಗೆ ಒಂದು ಸ್ವಲ್ಪ ಜ್ಞಾನದಿಂದ ಏನೂ ತಿಳಿಯೋದಿಲ್ಲ ಅಂತ ಒಂದು ತಾತ್ಪರ್ಯ. ನನಗೆ ಬಹಳ ಆಶ್ಚರ್ಯವಾಗಿ ಕಾಣಿಸುವುದು ಅದಕ್ಕಾಗಿಯೇ. ಮಹಾಭಾರತದಂಥ ಒಂದು ಗ್ರಂಥದಲ್ಲಿ ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಇತಿಹಾಸ್ತಿ ತದನ್ಯಸ್ತ್ರ ಎನ್ನೇಹಾಸ್ತಿ ನ ಕುತ್ರಚಿತ್. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಮಹಾಭಾರತದಲ್ಲಿ ಏನಿದೆಯೋ ಅದು ಬೇರೆ ಕಡೆ ಇದೆ. ಮಹಾಭಾರತದಲ್ಲಿ ಏನು ಇಲ್ಲವೋ ಅದು ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಅಂತ ಹೇಳುವುದು ಅದಕ್ಕಾಗಿಯೇ. ನಮಗೆ ವೇದದ ಅರ್ಥಗಳನ್ನು ತಿಳ್ಕೊಳ್ಳಿಕ್ಕೆ ಮಹಾಭಾರತವು ಕೂಡ ಅತ್ಯಗತ್ಯವಾಗಿ ಬೇಕು ಅಂತ ಶಾಸ್ತ್ರ ಎಚ್ಚರಿಸಿದೆ. ನ ರತೆ ತತ್ ಕ್ವಚಿತ್ ಸುಖಂ ಅಂತ. ಮಹಾಭಾರತ ಇಲ್ಲದೇನೆ ಯಾರಿಗೂ ಏನೂ ಸುಖ ಇಲ್ಲ, ಯಾರಿಗೂ ಏನು ತತ್ವಜ್ಞಾನವೂ ಬರೋದಿಲ್ಲ ಅಂತ ಎಚ್ಚರಿಸ್ತಾರೆ. ವೇದೋಪಬ್ರಹ್ಮಣಾರ್ಥಾಯ. ಇದು
ವೇದದ ಅರ್ಥವನ್ನು ತಿಳ್ಕೊಳ್ಳಿಕ್ಕಾಗಿರುವಂತಹ ಒಂದು ಗ್ರಂಥ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಧರ್ಮದ ಬಗ್ಗೆ ಹೇಳಿದ್ದಾರೆ, ಅಧ್ಯಾತ್ಮದ ಬಗ್ಗೆ ಹೇಳಿದ್ದಾರೆ, ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್ ಬಗ್ಗೆ ಹೇಳಿದ್ದಾರೆ, ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಹೇಳಿದ್ದಾರೆ, ಕ್ರಿಮಿನಾಲಜಿ ಬಗ್ಗೆನೂ ಕೂಡ ವರ್ಣನೆ ಇದೆ. ಹೀಗೆಲ್ಲವೂ ಕೂಡ ಅಲ್ಲಿ ವರ್ಣನಕ್ಕೆ ಬಂದಿದೆ. ಕಾಮಶಾಸ್ತ್ರದ ಬಗ್ಗೆ ಜಗತ್ತಿನಲ್ಲಿ ಎಲ್ಲೂ ಇಲ್ಲದೇ ಇರುವಂತಹ ಒಂದು ಅಪರೂಪದ ಮಾಹಿತಿ. ಯಾವ ಕಾಮಶಾಸ್ತ್ರಜ್ಞರು ಆಧುನಿಕರಾದವರು ಹೇಳಿದ್ದು ನನಗೆ ಅದು ನೆನಪಿಲ್ಲ. ಆಧುನಿಕರಾದವರು ಯಾಕೆ, ಇತ್ತೀಚಿನ ನಮ್ಮಲ್ಲೇ ಸಂಸ್ಕೃತ ಸಾಹಿತ್ಯದಲ್ಲೇ ಖ್ಯಾತರಾದಂಥ ವಾತ್ಸ್ಯಾಯನ ಮತ್ತೆ ಕಲ್ಯಾಣಮಲ್ಲ ಮೊದಲಾದಂಥವರು ಕೂಡ ಗಮನಿಸದ ಹೇಳದ ಒಂದು ಮಾಹಿತಿಯನ್ನ ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಬ್ರಹ್ಮಚಾರಿಯಾದಂತಹ ಭೀಷ್ಮ ಯುಧಿಷ್ಠಿರನಿಗೆ ಹೇಳ್ತಾನೆ. ಅಂತ ಒಂದು ಅಪರೂಪದ ಮಾಹಿತಿ ಕಾಮಶಾಸ್ತ್ರದ ಬಗ್ಗೆ ಅಲ್ಲೂ ಕೂಡ ಬಂದಿದೆ. ದಾಂಪತ್ಯ ಶಾಸ್ತ್ರ ಇದೆ, ಮನೋವಿಜ್ಞಾನ ಇದೆ, ಮನೋವಿಶ್ಲೇಷಣಾ ಶಾಸ್ತ್ರ ಇದೆ, ಭಗವದ್ಗೀತಾದಲ್ಲಿ ಅದೆಲ್ಲ ಇದ್ದೇ ಇದೆ. ಮೋಕ್ಷದ ಕುರಿತಾದಂತಹ ವರ್ಣನೆ ಅಂತೂ ಇದ್ದೇ ಇದೆ. ಇದನ್ನೆಲ್ಲ ಯಾಕೆ ಹೇಳಿದೆ ಅಂತಂದ್ರೆ ಮನುಷ್ಯ ಅನೇಕ ಸಂಗತಿಗಳನ್ನು ತಿಳ್ಕೊಳ್ಬೇಕಾಗ್ತದೆ. ಮನುಷ್ಯನಿಗೆ ಒಂದು ಸಂಧ್ಯಾವಂದನೆ ಬಗ್ಗೆ, ಒಂದು ಜಾತಿ ಪದ್ಧತಿ ಬಗ್ಗೆ, ಮತ್ಯಾವುದೋ ಒಂದು ಮಡಿ ಮೇಲ್ಗೆಯ ನಿರ್ಬಂಧ, ಸ್ತ್ರೀಯರು ಪಾಲಿಸಬೇಕಾದ ನಿರ್ಬಂಧ, ಪುರುಷರು ಪಾಲಿಸಬೇಕಾದ ನಿರ್ಬಂಧಗಳು, ಅದರ ಬಗ್ಗೆ ತಿಳುವಳಿಕೆ ಬರಬೇಕಾದ್ರೆ ಆರೋಗ್ಯಶಾಸ್ತ್ರದ ಒಂದು ವೈದ್ಯಶಾಸ್ತ್ರದ ಜ್ಞಾನ ಬೇಕು, ಬಯಾಲಜಿ ಬಗ್ಗೆ ಜೀವಶಾಸ್ತ್ರದ ಬಗ್ಗೆ ಜ್ಞಾನ ಬೇಕು, ಮತ್ತೆ ಸಮಾಜಶಾಸ್ತ್ರದ ಬಗ್ಗೆ ಜ್ಞಾನ ಬೇಕು. ಸಮಾಜ ಈಗ ಯಾಕೆ ಹೀಗೆ ನಡ್ಕೋತಾ ಇದೆ, ಇದರ ಪರಿಣಾಮಗಳು ಇನ್ನು 10 ವರ್ಷ 100 ವರ್ಷ 1000 ಬಿಟ್ಟು ಏನಾಗಬಹುದು ಅನ್ನೋದ್ರ ಬಗ್ಗೆ ಸಮಾಜಶಾಸ್ತ್ರ, ಇದು ಸೋಷಿಯಾಲಜಿ, ಮತ್ತೆ ಮಾನವಶಾಸ್ತ್ರ ಆಂಥ್ರೋಪಾಲಜಿ ಅಂತೆಲ್ಲ ಹೇಳ್ತಾರಲ್ಲ, ಅದರ ಬಗ್ಗೆ ತುಂಬಾ ಆಳವಾದಂತಹ ಜ್ಞಾನ ಬೇಕಾಗ್ತದೆ. ಪುರಾತತ್ವ ವಿಜ್ಞಾನ ಆರ್ಕಿಯಾಲಜಿ, ಅದರ ಬಗ್ಗೆ ಜ್ಞಾನ ಬೇಕಾಗ್ತದೆ. ಇದು ಅನೇಕ ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಯಾವ ಕೆಲವು ಬೇರೆ ಸಂಗತಿಗಳು ಗೊತ್ತಿದ್ದಾಗ ಈ ಸಂಗತಿಗಳು ನಮಗೆ ಸ್ಪಷ್ಟ ಆಗ್ತವೆ. ಮನೋವಿಜ್ಞಾನ ಬೇಕು, ಮನೋವಿಶ್ಲೇಷಣಾ ವಿಜ್ಞಾನ ಬೇಕು. ನಮಗೆ ಕೆಲವು ಬಾರಿ ಹೀಗೂ ಅನಿಸಬಹುದು, ಅದು ಆಧುನಿಕರು ಯಾರೋ ಹೇಳಿರುವಂತಹ ಬಯಾಲಜಿ, ಕೆಮಿಸ್ಟ್ರಿ, ಮತ್ತೆ ಫಿಸಿಕ್ಸ್, ಮತ್ತೆ ಸೈಕಾಲಜಿ, ಸೈಕೋಥೆರಪಿ ಇಂಥದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಅದನ್ನೆಲ್ಲ ಓದಿ ಅದ್ರ ಮೂಲಕ ನಾವು ನಮ್ಮ ಶಾಸ್ತ್ರಗಳನ್ನು ಅರ್ಥ ಮಾಡಿಕೊಳ್ಬೇಕೇನು. ನಮಗೆ ನಮ್ಮ ಶಾಸ್ತ್ರ ನೇರವಾಗಿ ಹೇಳಿದ್ದು ಮನವರಿಕೆ ಆಗ್ತಿಲ್ಲೇನು, ಇದು ನಮ್ಮ ದೌರ್ಭಾಗ್ಯ ಅಲ್ಲೇನು ಅಂತೆಲ್ಲ ಅನೇಕ ಬಾರಿ ಅನಿಸ್ತದೆ. ಅದು ಹಾಗಲ್ಲ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆಗಲಿ, ಸೈಕಾಲಜಿ ಆಗಲಿ, ಸೈಕೋಥೆರಪಿ ಆಗಲಿ, ಆಂಥ್ರೋಪಾಲಜಿ ಆಗಲಿ, ಮತ್ತೆ ಸೋಷಿಯಾಲಜಿ ಆಗಲಿ, ಪಾಶ್ಚಾತ್ಯರು ಹೇಳಿದ್ದನ್ನು ನಾವು ಅಳವಡಿಸ್ಕೋತಾ ಇದ್ದೀವಿ ಅಂತ ಅರ್ಥ ಅಲ್ಲ. ಅದು ನಮ್ಮಲ್ಲಿ ಇದ್ದೇ ಇದೆ. ನಮ್ಮಲ್ಲಿ ಇದ್ದುದನ್ನು ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ್ದನ್ನು ನಾವು ಇದಕ್ಕೆ ಅಪ್ಲೈ ಮಾಡಿಕೊಳ್ಳುವುದಲ್ಲ, ನಮ್ಮಲ್ಲೇ ಇದೆ ಅದು. ನಮ್ಮಲ್ಲಿ ಇದ್ದುದನ್ನ ನಮಗೆ ಆ ಶಬ್ದಗಳಿಂದ ಹೇಳಬೇಕಾಗಿದೆ ಅಷ್ಟೇ, ಬೇರೆ ಏನಲ್ಲ. ಅದಕ್ಕಾಗಿ ಆ ಶಬ್ದಗಳನ್ನು ನಾವು ಬಳಕೆ ಮಾಡಬೇಕಾಗಿದೆ. ಒಂದ್ಸರಿ ಸೈಕಾಲಜಿಯ ಕುರಿತಾಗಿ, ಸೈಕೋಥೆರಪಿಯ ಕುರಿತಾಗಿ ಒಂದು ರೀಫ್ರೇಮಿಂಗ್ ಅಂತಾಗಲಿ ಮತ್ತೊಂದೇನೋ ಶಬ್ದವನ್ನಾಗಿ ನಾವು ಪ್ರಯೋಗ ಮಾಡಿದಾಗ ಅದು ಆ ಪ್ರಯೋಗ ಮಾಡಿದ್ರೆ ನಾವು ಮನವರಿಕೆ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಮಾಡಬೇಕಷ್ಟೇ. ವಸ್ತುತಃ ನಾವು ಮಾಡುವಂಥ ಈ ಪಾಪ ಪುರುಷ ವಿಸರ್ಜನ, ಅಘಮರ್ಷಣ ಇತ್ಯಾದಿ ಸಂಧ್ಯಾವಂದನದಲ್ಲಿ ಆ ರೀಫ್ರೇಮಿಂಗ್ ಥೆರಪಿ ಇತ್ಯಾದಿಗಳು ಇದ್ದೇ ಇವೆ. ಮತ್ತೆ ಈ ಪರಾವಸುವಿನ ನಿರಸನ, ಅರ್ವಾವಸುವಿನ ಸ್ಥಾನದಲ್ಲಿ ಮತ್ತೆ ನಾನು ಕೂತ್ಕೊಳ್ಳೋದು ಅಂತ ಇತ್ಯಾದಿ ಸಂಧ್ಯಾವಂದನದಲ್ಲಿ ನಾವೇನು ಹೇಳ್ತೇವೆ ಅದ್ರ ಬಗ್ಗೆ ಎಲ್ಲ ಪ್ರತ್ಯೇಕವಾಗಿ ನಾನು ಬೇರೆ ಬೇರೆ ಪ್ರಸಂಗಗಳಲ್ಲಿ ಹೇಳಿದ್ದೇನೆ. ಇಲ್ಲಿ ಅದ್ರ ಬಗ್ಗೆ ಸುಮ್ಮನೆ ಸೂಚನೆ ಕೊಡ್ತೇನೆ ಅಷ್ಟೇ. ಅವೆಲ್ಲವನ್ನು ನಾವು ಸರಿಯಾಗಿ ಆ ಶಬ್ದಗಳ ಮೂಲಕ ಅರ್ಥ ಮಾಡಿಕೊಳ್ಳುವುದಷ್ಟೇ ಈಗಿನ ಪ್ರಯತ್ನ. ಅದಕ್ಕಾಗಿ ಈ ಎಲ್ಲ ಕೆಲಸಗಳನ್ನ ನಾವು ಮಾಡಬೇಕಾಗಿದೆ ಅಂತ ನನ್ನ ಅಭಿಪ್ರಾಯ. ಈಗ ಈ ಎಷ್ಟೋ ವರ್ಷಗಳಾಯಿತು, ಸೃಷ್ಟಿ 195 ಕೋಟಿ ವರ್ಷಗಳಿಂದ ಈ ಸೃಷ್ಟಿ ಇದೆ. ಅಲ್ಲಿ ನಮಗೆ ಅನೇಕ ಗ್ರಂಥಗಳು, ವೇದಗಳಿವೆ, ಮಹಾಭಾರತಾದಿ ಗ್ರಂಥಗಳಿವೆ, ಪುರಾಣಗಳಿವೆ, ಪಂಚರಾತ್ರಗಳಿವೆ, ಮೂಲ ರಾಮಾಯಣ ಇದೆ, ವಾಲ್ಮೀಕಿ ರಾಮಾಯಣ ಇದೆ. ದತ್ತಾತ್ರೇಯ ಬರೆದಂಥ ಎಲ್ಲ ಗ್ರಂಥಗಳ ಉಪಲಬ್ಧಿ ಇಲ್ಲದೇ ಇದ್ರೂ ಕೆಲವು ವಚನಗಳ ಉಲ್ಲೇಖ ಕಾಣಿಸ್ತದೆ. ಕಪಿಲ ಋಷಿ ಮಾಡಿದ ಕೆಲವು ಉಲ್ಲೇಖಗಳ ಬಗ್ಗೆ ಆಚಾರ್ಯರು ಸರ್ವಮೂಲದಲ್ಲಿ ಹೇಳಿದ್ದಾರೆ. ವ್ಯಾಸಸ್ಮೃತಿ ಅಂತ ಹೇಳಿದ್ದಾರೆ. ಎಲ್ಲವನ್ನೂ ಇಷ್ಟೆಲ್ಲ ಬರೆದಿದ್ದಾರೆ. ಇತ್ತೀಚೆಗೆ ನಮ್ಮ ಸಿದ್ಧಾಂತಗಳಲ್ಲಿ ಶಾಂಕರ ವೇದಾಂತ, ರಾಮಾನುಜ ವೇದಾಂತ ಮತ್ತೆ ಮಾಧ್ವ ವೇದಾಂತದಲ್ಲಿ ಆಯಾ ಗ್ರಂಥಕಾರರು ಅದೆಷ್ಟೆಷ್ಟೋ ಗ್ರಂಥಗಳನ್ನು ಬರೆದಿಟ್ಟಿದ್ದಾರೆ. ಅದೆಲ್ಲ ಬರೆದಿಟ್ಟ ಮೇಲೂ ಕೂಡ ಅನೇಕ ಗೊಂದಲಗಳು ಕೇವಲ ನಮಗೆ ಮಾಧ್ವರಿಗೆ ಮಾತ್ರ ಇವೆ ಅಂತಲ್ಲ, ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಂದು ಸಂಪ್ರದಾಯದಲ್ಲಿಯೂ ಪ್ರಾಚೀನ ಸಂಪ್ರದಾಯಗಳನ್ನು ಅನುಸರಿಸ್ತಾ ಇರುವಂತಹ ಅನೇಕ
ಮತ ಪಂಥಗಳಾಗಿ ಒಡೆದು ಹೋಗಿರುವಂತಹ ನಮಗೆಲ್ಲರಿಗೂ ಕೂಡ ನಮ್ಮ ತಲೆಮಾರು, ನಮ್ಮ ಮುಂದಿನ ತಲೆಮಾರು, ಇವರೆಲ್ಲರಿಗೂ ಕೂಡ ಈ ಥರದ ಗೊಂದಲಗಳಿದ್ದೇ ಇವೆ. ಗೊಂದಲಗಳು ಯಾರೋ ಒಬ್ಬರಿಗೆ, ಒಂದು ಪಂಗಡಕ್ಕೆ, ಒಂದು ಪಂಥಕ್ಕೇನು ಸೀಮಿತ ಅಲ್ವಲ್ಲ, ಅದೆಲ್ಲರೂ ಅದನ್ನು ನೋಡೇ ಇದ್ದಾರೆ. ಆದ್ರಿಂದ ಇಷ್ಟೆಲ್ಲ ಗ್ರಂಥಗಳನ್ನು ನಾವು ಇವತ್ತು ಹೊಂದಿದ್ದೀವಿ, ಎಷ್ಟೋ ಕಳ್ಕೊಂಡಿದ್ದೀವಿ, ಅದೆಲ್ಲ ಸರಿ. ಆದರೂ ಕೂಡ ಎಷ್ಟೋ ಇದ್ದದ್ದನ್ನು ಕೂಡ ನಾವಿನ್ನೂ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಈಗಿರೋ ಪ್ರಶ್ನೆ ಏನು ಅಂದ್ರೆ, ಎಲ್ಲವನ್ನೂ ಕೂಡ ನಾವು ಅಪ್ಡೇಟ್ ಮಾಡಿಕೊಳ್ಬೇಕಾಗಿದೆ ಅಷ್ಟೇ. ಅದನ್ನೇ ಪ್ರಾಚೀನ ಸಂಗತಿಗಳನ್ನೇ, ನಮ್ಮ ಪ್ರಾಚೀನ ಸಂಪತ್ತೇನಿದೆ ಅದನ್ನೇ ಬೇರೆ ಬೇರೆ ಶಬ್ದಗಳಿಂದ ನಮಗೆ ನಾವು ಹೇಳಿಕೊಳ್ಬೇಕಾಗಿದೆ. ಅಥವಾ ನಮ್ಮ ಬಳಿಗೆ ಬಂದಂಥ ಯಾರಿಗಾದರೂ ಆ ವಿಷಯ ಮನವರಿಕೆ ಆಗಲಿಕ್ಕಾಗಿ ಅವರಿಗೆ ನಾವು ಇದನ್ನ ತಿಳಿಸಬೇಕಾಗಿದೆ. ಹೊರತು ಪ್ರಾಚೀನ ವಿಜ್ಞಾನವನ್ನು ಆಧುನಿಕ ವಿಜ್ಞಾನದ ಜೊತೆಗೆ ಸಮ್ಮಿಶ್ರ ಮಾಡಿ ಆ ಎರಡರ ಸಮ್ಮಿಶ್ರವನ್ನು ನಾವು ಅರ್ಥ ಮಾಡಿಕೊಳ್ಬೇಕು, ಅದನ್ನು ಬಳಕೆಗೆ ತರಬೇಕು, ಅದನ್ನೇ ಮುಂದುವರಿಸಿಕೊಂಡು ಹೋಗಬೇಕು ಅಂತ ನನ್ನ ಅಭಿಪ್ರಾಯ ಏನು ಖಂಡಿತ ಅಲ್ಲ. ಯಾಕೆಂದ್ರೆ ಪ್ರಾಚೀನ ವಿಜ್ಞಾನ ಅನ್ನುವುದೆಲ್ಲವೂ ಈಗ ನಮಗೆ ಮಾಧ್ವ ಸಿದ್ಧಾಂತ, ಮಾಧ್ವ ಸಂಪ್ರದಾಯಗಳು ಅನ್ನೋ ಹೆಸರಿನಲ್ಲಿ ನಾವೇನೇನನ್ನು ನಂಬಿದ್ದೇವೋ, ಏನೇನನ್ನು ಬೋಧನೆ ಮಾಡ್ತಾ ಇದ್ದೇವೋ, ಏನೇನನ್ನು ಆಚರಿಸ್ತಾ ಇದ್ದೇವೋ, ಖಂಡಿತವಾಗಿಯೂ ಅದೆಲ್ಲವೂ ಮಧ್ವಾಚಾರ್ಯರಿಗೆ ಸಂಬಂಧಪಟ್ಟದ್ದು, ಅವ್ರಿಗೆ ಸಮ್ಮತವಾದದ್ದಲ್ಲ. ಅನೇಕ ಕಲಬೆರಕೆಗಳು ಈಗಾಗಲೇ ನಮ್ಮಲ್ಲಿ ಇದ್ದೇ ಇವೆ. ನಾನು ಯಾವುದು ಅಂತ ಇಲ್ಲಿ ಪ್ರತ್ಯೇಕವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ, ಅದಕ್ಕೆ ಇದು ವೇದಿಕೆ ಅಲ್ಲ. ಮತ್ತು ನಾ ಹೇಳಿದರೂ ಕೂಡ ಅದು ಎಲ್ರಿಗೂ ಮನವರಿಕೆ ಆಗಲಿಕ್ಕಿಲ್ಲ ಕೂಡ. ಅದರಿಂದ ಅದು ಬೇಡ. ಅಂತೂ ಹಾಗಿವೆ. ಇದು ಎಲ್ಲ ಪಂಥಗಳಲ್ಲೂ ಇವೆ. ಎಲ್ಲ ಪಂಥಗಳಲ್ಲಿ, ಎಲ್ಲ ಧರ್ಮಗಳಲ್ಲೂ ಕೂಡ ಮೂಲ ಧರ್ಮಕಾರರು, ಆ ಧರ್ಮವನ್ನು ಬೋಧನೆ ಮಾಡಿದವರು, ಅದನ್ನು ಪ್ರಚಾರಕ್ಕೆ ತಂದವರು, ಆ ಒಂದು ಜೀವನದ ನಂಬಿಕೆಯನ್ನು ಸ್ಥಾಪಿಸಿದವರು ಏನನ್ನು ಹೇಳಿದರೋ ಅದರ ಮುಂದಿನ ಅನುಯಾಯಿಗಳು ಅದೆಲ್ಲವನ್ನು ತಿರುಚಿ ಆ ಮೂಲ ಸ್ಥಾಪಕರಿಗೆ ಅವರ ಆಶಯನೇ ಸರಿಯಾಗಿ ತಿಳಿಯದೇ ಇರುವಂತೆ ಮಾಡಿಬಿಟ್ಟಿದ್ದಾರೆ. ಇದು ಜಗತ್ತಿನಲ್ಲಿ ಎಲ್ಲಾ ಧರ್ಮಗಳಲ್ಲೂ ಇದೆ, ಎಲ್ಲಾ ಪಂಥಗಳಲ್ಲೂ ಕೂಡ ಇದ್ದೇ ಇದೆ. ಹಾಗೇನೆ ನಾವೀಗ ಅನುಸರಿಸ್ತಾ ಇರುವಂತಹ, ನಾನೀಗಾಗಲೇ ಅದನ್ನು ಹೇಳಿದೆ, ಮಾಧ್ವ ಸಿದ್ಧಾಂತ ಅಥವಾ ಮಾಧ್ವ ಆಚಾರಗಳು ಅಂತೇನಿವೆ, ಇವತ್ತು ನಾವು ಆಚರಿಸ್ತಾ ಇರುವುದೆಲ್ಲವೂ ಹೇಗೆ ಶುದ್ಧ ಅಲ್ವೋ ಹಾಗೆ ನಾವಿವತ್ತು ನಂಬಿಕೊಂಡು ಬಂದಿರುವಂತಹ ಎಲ್ಲ ವಿಜ್ಞಾನ, ಅದು ಭೌತ ವಿಜ್ಞಾನ, ರಸಾಯನ ವಿಜ್ಞಾನ, ಜೀವ ವಿಜ್ಞಾನ, ಮನೋವಿಜ್ಞಾನ, ಮನೋವಿಶ್ಲೇಷಣಾ ವಿಜ್ಞಾನ, ಸಮಾಜ ವಿಜ್ಞಾನ, ಅದೆಲ್ಲವೂ ಏನು ಸರಿಯಲ್ಲ. ಎಲ್ಲವೂ ಸರಿಯಾಗಿರೋದು ಮನುಷ್ಯ ಆಚರಣೆ ಮಾಡ್ಕೊಂಡು ಬಂದಿರುವಂಥದ್ದು, ಮನುಷ್ಯ ಬೋಧನೆ ಮಾಡ್ತಾ ಇರುವಂಥದ್ದು, ಮನುಷ್ಯ ತಿಳಿದದ್ದು ಎಲ್ಲವೂ ಕೂಡ ಸರಿಯಾಗಿರುವುದು ಸಾಧ್ಯವೇ ಇಲ್ಲ. ಅವನಿಗೆ ಎಂಥ ಶುದ್ಧವಾದದನ್ನೇ ಅವನ ಕೈಯಲ್ಲಿ ಕೊಟ್ಟರು ಕೂಡ ಅವನು ಅದನ್ನು ಮಲಿನ ಮಾಡೇ ಬಿಡ್ತಾನೆ. ಅವನ ಕೈಯಲ್ಲಿ ಗಂಗೆ ಸಿಕ್ಕರೆ ಅದು ಮಲಿನ ಆಗ್ತದೆ, ಅವನ ಕೈಯಲ್ಲಿ ಭೂಮಿ ಮಣ್ಣು ಸಿಕ್ಕರೆ ಅದಕ್ಕೂ ಅವನು ವಿಷ ಬೆರೆಸ್ತಾನೆ, ಎಲ್ಲವನ್ನೂ ಹಾಳು ಮಾಡೇ ಮಾಡ್ತಾನೆ. ಅದರಿಂದ ನಾವು ಹೇಳ್ತಿರೋದೆಲ್ಲವೂ ಸರಿ ಇದೆ, ನಾವು ಮಾಡ್ತಿರೋದೆಲ್ಲವೂ ಸರಿ ಇದೆ ಅಂತಲ್ಲ. ಆದರೂ ನಾವೀಗ ತಿಳ್ಕೊಳ್ತಾ ಬಂದಿರುವಂಥ ಸಂಗತಿಗಳೇನಿವೆ, ಇದಕ್ಕೆ ಇದೇ ಸಂಗತಿಗಳನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಬೇಕಾಗಿದೆ ಅಷ್ಟೇ. ಇದು ನನ್ನ ಆಲೋಚನೆ. ಅದನ್ನೇ ಆಧುನಿಕ ಬೇರೆ ಬೇರೆ ಶಬ್ದಗಳಿಂದ, ಆಧುನಿಕ ಶಬ್ದಗಳಿಂದ ಹೇಳಬೇಕಾಗಿದೆ ಅಷ್ಟೇ. ಹಾಗೇನೂ ನಾವು ಹೇಳುವ ಪ್ರಯತ್ನ ಮಾಡದೇನೆ ಹೋದರೆ ಅದನ್ನು ಯಾವ ರೀತಿಯಿಂದಲೂ ಅಪ್ಡೇಟ್ ಮಾಡುವುದೇ ಬೇಡ. ಅದು ಹೇಗಿದೆಯೋ ಪ್ರಾಚೀನ ಕಾಲದಲ್ಲಿ ಹಾಗೆಯೇ ಅದನ್ನು ಬೋಧನೆ ಮಾಡಬೇಕು ಅಂತನ್ನುವಂಥ ವರ್ಗವೂ ನಮ್ಮಲ್ಲಿದೆ. ಹಾಗೇ ಬೋಧನೆ ಮಾಡಬೇಕು, ಹಾಗೇ ಅದನ್ನು ನಂಬಬೇಕು, ಹಾಗೆ ಮುಂದುವರಿಸಬೇಕು ಅನ್ನುವಂಥ ಒಂದು ವರ್ಗವೂ ಕೂಡ ನಮ್ಮಲ್ಲಿದೆ. ಹಾಗೆ ಇರುವುದಾದರೆ ಅದು ಅಂಥ ಒಂದು ಧರ್ಮ, ಅಂಥ ಒಂದು ಸಿದ್ಧಾಂತ ದೀರ್ಘಕಾಲ ಉಳಿಯುವುದೇ ಸಾಧ್ಯ ಇಲ್ಲ. ಅದು ಜನರ ಕೈಯಲ್ಲಿ ಸಿಕ್ಕು ಜನ ಅದನ್ನು ತಿರುಚಿ ಹಾಳು ಮಾಡಿಬಿಡ್ತಾರೆ. ತಾವು ಅದರಲ್ಲಿರುವಂಥ ಗುಣಾತ್ಮಕ ಅಂಶಗಳನ್ನು ಕೂಡ ತಿರಸ್ಕರಿಸೇ ಬಿಡ್ತಾರೆ. ಈಗ ಅಪ್ಡೇಟ್ ಮಾಡಬೇಕು ಅಂತ ನಾನು ಹೇಳಿದ್ನಲ್ಲ, ಅಪ್ಡೇಟ್ ಮಾಡೋರು ಯಾರು? ನಮ್ಮಂಥ ಮನುಷ್ಯರೇ. ಅದರಲ್ಲೇ ಕೆಲವರು ಶ್ರೇಷ್ಠರಿರಬಹುದು, ಕೆಲವರು ಕನಿಷ್ಠರಿರಬಹುದು. ಅವರು ಮನುಷ್ಯರೇ ಅಂತ ಆದಾಗ ಅಪ್ಡೇಟ್ ಮಾಡುವ ಆ ಕೆಲಸದಲ್ಲಿಯೂ ಕೂಡ ಮತ್ತೆ ಅಪ್ಡೇಟ್ ಮಾಡುವಂಥ ವಿಧಾನಗಳಲ್ಲಿಯೂ ಕೂಡ ಕೆಲವು ದೋಷಗಳು ಇದ್ದೇ ಇರ್ತವೆ. ಆ ದೋಷಗಳು ಇರೋದಿಲ್ಲ ಅಂತ ನಾವು ಖಂಡಿತ ಭಾವಿಸಬಾರ್ದು. ಅಪ್ಡೇಟ್ ಮಾಡುವವರು ಭಾವಿಸಬಾರ್ದು. ಅಪ್ಡೇಟ್ ಮಾಡಿದ್ದನ್ನ ಯಾರಿಗೆ ನಾವು ಬೋಧನೆ ಮಾಡ್ತಾ ಇದ್ದೇವೋ ಆ ಬೋಧನೆಗಳನ್ನು ಕೇಳುವಂಥವರು ಕೂಡ ಹಾಗೇನು ಭಾವಿಸಬಾರ್ದು. ಅದರಲ್ಲಿ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾಹ ಅಂತ ಹೇಳಿದಂತೆ ಮನುಷ್ಯ ಮಾಡುವಂತಹ ಪ್ರತಿಯೊಂದು ಪ್ರಯತ್ನ, ಅದು ರಾಜಕೀಯ ಸುಧಾರಣೆಗಳು, ಸಾಮಾಜಿಕ ಸುಧಾರಣೆಗಳು, ಧಾರ್ಮಿಕ ಸುಧಾರಣೆಗಳು, ಆಧ್ಯಾತ್ಮಿಕ ಸುಧಾರಣೆಗಳು, ಏನೇ ಕ್ರಮ ಇರಲಿ, ಅವನು ತಗೊಳ್ಳುವಂಥ ಯಾವುದೇ ಸ್ಟೆಪ್ ಇರಲಿ, ಅದರಲ್ಲಿ ದೋಷ ಇದ್ದೇ ಇರ್ತವೆ ಅಂತ ಭಗವದ್ಗೀತಾ ಒಂದು ಕಡೆ ನಮ್ಮನ್ನು ಎಚ್ಚರಿಸಿದೆ. ಆದ್ದರಿಂದ
ಅಪ್ಡೇಟ್ ಮಾಡಿಕೊಂಡಾಗ ಅನೇಕ ಗುಣಾತ್ಮಕ ಅಂಶಗಳು ಅಪ್ಡೇಟ್ ಮಾಡುವ ಒಂದು ಪ್ರಕ್ರಿಯೆಯಲ್ಲಿ ಅನೇಕ ಗುಣಾತ್ಮಕ ಅಂಶಗಳು ಇರಬಹುದು, ಕೆಲವು ದೋಷಗಳು ಕಾಣಬಹುದು. ಏನೂ ಅಪ್ಡೇಟ್ ಮಾಡದೇ ಇದ್ದಾಗ ಅದರಲ್ಲೊಂದು ಗಾಢವಾದಂತಹ ಶ್ರದ್ಧಾ, ಅದನ್ನು ಮೂಢ ಶ್ರದ್ಧಾ ಅಂತ ಯಾರು, ಮೂಢನಂಬಿಕೆ ಅಂತ ಯಾರಾದರೂ ಅದನ್ನ ಹೀಗಳೆಯಲ್ಲಿ ಅದೇನೇ ಆಗಲಿ ಅದು ಅವ್ರಿಗಿರಬಹುದು. ಅದರಲ್ಲೂ ಕೆಲವು ಗುಣಾತ್ಮಕ ಅಂಶಗಳಿರಬಹುದು. ಯಾವುದರಲ್ಲಿ ಹೆಚ್ಚು ಗುಣಾತ್ಮಕ ಅಂಶಗಳಿವೆ, ಯಾವುದರಲ್ಲಿ ಕಡಿಮೆ ಗುಣಾತ್ಮಕ ಅಂಶಗಳಿವೆ ಅಂತ ಅನ್ನೋದನ್ನ ನಾವಿವತ್ತು ವಿಚಾರ ಮಾಡಬೇಕಷ್ಟೆ. ಯತ್ರ ಅಲ್ಪೀಯಾಂಶೋ ದೋಷಾಹ ಸ ಪಕ್ಷ ಅಂತ ಹೇಳ್ತಾರೆ ಶಾಸ್ತ್ರಜ್ಞರು. ಯಾವುದನ್ನು ನಾವು ಹಿಡಿಬೇಕು ಅಂತಂದ್ರೆ ಯತ್ರ ಅಲ್ಪೀಯಾಂಶೋ ದೋಷಾಹ, ಯಾವ ಮಾರ್ಗದಲ್ಲಿ ಕಡಿಮೆ ದೋಷಗಳಿವೆಯೋ ಆ ಮಾರ್ಗವನ್ನು ಹಿಡಿಬೇಕು, ಅದು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಮಹಾಜನೋ ಏನ ಗತಸ್ಥವಂತಹ, ದೊಡ್ಡವರು ಯಾವ ಮಾರ್ಗದಲ್ಲಿ ಹೋದ್ರೋ ಆ ಮಾರ್ಗದಲ್ಲಿ ಮುಂದುವರಿಬೇಕಷ್ಟೆ, ಅದಕ್ಕೆ ಬಿಟ್ಟು ನಾವು ಬೇರೆ ಮಾರ್ಗವೇ ಇಲ್ಲ. ಆದ್ದರಿಂದ ಖಂಡಿತವಾಗಿ ಜಿಜ್ಞಾಸೆ ಮಾಡುವುದು ಅಂತನ್ನೋದು ಯಾವ ಕಾಲದಲ್ಲೂ ಕೂಡ ತಪ್ಪಾದಂಥ ಸಂಗತಿ ಏನಲ್ಲ. ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಶಿಷ್ಯನಾದರೂ ಕೂಡ ಗುರುವಿನ ಮೂಲಕ ವಿದ್ಯೆಯನ್ನು ಕಲಿಯುವಾಗ ತಾನು ಪೂರ್ವ ಪಕ್ಷದ ಪರವಾಗಿ ಪ್ರಶ್ನೆ ಮಾಡ್ತಾ ಇರ್ತಾನೆ, ಗುರುವಾದವನು ಸಿದ್ಧಾಂತದ ಪರವಾಗಿ ಉತ್ತರ ಕೊಡ್ತಾ ಇರ್ತಾನೆ. ಶಿಷ್ಯನಾದವನು ತಾನು ಯಾವ ಪೂರ್ವ ಪಕ್ಷದ ಬಗ್ಗೆ ಮಂಡನೆ ಮಾಡ್ತಾ ಇರ್ತಾನೋ ಅದನ್ನು ದೃಢವಾಗಿ ಪ್ರತಿಪಾದನೆ ಮಾಡಿದರೂ ಗುರು ಅದರ ಬಗ್ಗೆ ಸಿಟ್ಟಾಗಬೇಕಾಗಿಲ್ಲ. ಮತ್ತೆ ಆ ಶಿಷ್ಯನಿಗೆ ಯಾವುದೇ ರೀತಿಯಾದಂಥ ಪಾಪವೂ ಕೂಡ ಬರೋದಿಲ್ಲ. ಯಾಕೆಂದ್ರೆ ಅಂಥ ಒಂದು ತೀವ್ರವಾದಂಥ ಆಲೋಡನ, ಮಂಥನ, ಚಿಂತನ ನಡೆದಾಗಲೇ ತತ್ವಜ್ಞಾನ ಅಂತನ್ನೋದು ಹೊರಹೊಮ್ಮೋದು ಅಂತ ಶಾಸ್ತ್ರ ಅದ್ರ ಬಗ್ಗೆ ನಮಗೊಂದು ಎಚ್ಚರಿಕೆ ಕೊಟ್ಟಿದೆ. ಆದ್ರಿಂದ ಶಿಷ್ಯನಾದವನು, ಒಬ್ಬ ಜಿಜ್ಞಾಸುವಾದವನು ಯಾವ ರೀತಿಯಾದಂಥ ಎಷ್ಟೇ ಆಳವಾದಂಥ ಪ್ರಶ್ನವನ್ನು ಕೇಳಿದರೂ ಕೂಡ ಅದು ಖಂಡಿತವಾಗಿಯೂ ತಪ್ಪಲ್ಲ. ಎಲ್ಲ ರೀತಿಯಾದಂಥ ಗ್ರಂಥಗಳನ್ನು ಕೂಡ ಅಂಥ ಒಂದು ಸಮಚಿತ್ತದಿಂದ ಓದಬೇಕಾಗ್ತದೆ. ನಿಮಗೆ ಯಾವುದೂ ಆಧುನಿಕ ತತ್ವಜ್ಞಾನ, ವಿಜ್ಞಾನ ಇತ್ಯಾದಿ ಬೇರೆ ಬೇರೆ ಧರ್ಮದ ಕುರಿತಾಗಿ ನಿಮಗೆ ಓದಲಿಕ್ಕೆ ಅವಕಾಶನೇ ಕೊಡಬಾರ್ದು. ಆ ಓದನ್ನು ಅವಕಾಶ ಕೊಟ್ಟಿದ್ದರಿಂದ ನೀವು ಹಾಳಾಗಿದ್ದೀರಿ ಅಂತ ಕೆಲವರು ಹಿರಿಯರಾದವರು ಮೊದಲಾದವರು ಬೈಯೋದು ನಮಗೂ ನಿಮಗೂ ಎಲ್ರಿಗೂ ಗಮನಕ್ಕೆ ಬಂದಿರ್ತದೆ. ಪ್ರಶ್ನೆ ಅದಲ್ಲ. ನಮ್ಮ ಜ್ಞಾನ ಅದು ಹಣತೆಯ ದೀಪದಂತೆ ಇರಬಾರ್ದು. ಒಂದು ಸಣ್ಣ ಗಾಳಿ ಬೀಸಿದರೂ ಕೂಡ ಅದು ಆರಿ ಹೋಗುವಂತೆ ಆಗಬಾರ್ದು. ಅದು ರತ್ನ ದೀಪದಂತೆ, ವಜ್ರದ ಹೊಳಪಿನಂತೆ ಪ್ರಬಲವಾದ ಬಿರುಗಾಳಿ ಬೀಸಿದರೂ ಅದಕ್ಕೇನೂ ಆಗಿರಬಾರ್ದು. ಅಂಥ ಜ್ಞಾನವನ್ನು ಗಳಿಸುವುದು ನಮ್ಮ ಗುರಿ. ಮತ್ತೆ ಶಾಸ್ತ್ರ ಕೂಡ ಅದನ್ನೇ ಹೇಳಿದೆ, ಶೃಣುಯಾದ್ ಯಾವದ್ ಅಜ್ಞಾನಂ. ಎಲ್ಲಿವರೆಗೆ ನಮಗೆ ಅಜ್ಞಾನ ಇದೆಯೋ ಅಲ್ಲಿಯವರೆಗೆ ನಾವು ಶ್ರವಣ ಮಾಡ್ತಾನೆ ಇರಬೇಕು. ಮತಿರಿ ಯಾವದ ಅಯುಕ್ತತಾ, ನಾವು ಕೇಳಿದ ವಿಷಯದ ಬಗ್ಗೆ ಏನೋ ಇನ್ನೂ ಸ್ವಲ್ಪ ಸಂದೇಹ, ಗೊಂದಲ, ಇದ್ಯಾಕೆ ಹಾಗೆ, ಇದ್ಯಾಕೆ ಹೀಗೆ ಅಂತ ಮನಸ್ಸಿನಲ್ಲಿ ಅಳುಕು ಇದ್ದಾಗಲೂ ಇರುವ ತನಕವೂ, ಆ ಅಳುಕು ಪೂರ್ತಿ ಹೋಗುವ ತನಕವೂ ನಾವು ಮತಿ ಅಂದರೆ ಮನನವನ್ನು ಮಾಡಬೇಕು ಅಂತ ಹೇಳಿದೆ. ಮತ್ತೆ ಧ್ಯಾನಂತೂ ಯಾವ ದೀಕ್ಷಾ ಸ್ಯಾತ್, ಒಂದು ಭಗವಂತನ ಸಾಕ್ಷಾತ್ಕಾರ ಆಗುವವರೆಗೂ ಕೂಡ ಆಳವಾದಂಥ ಒಂದು ಗಾಢವಾದಂಥ ಧ್ಯಾನವನ್ನು ಕೂಡ ಮಾಡಬೇಕು ಅಂತಲೇ ಹೇಳ್ತಾರೆ. ನಮಗೀಗ ಅಷ್ಟೆಲ್ಲ ಗಾಢವಾದಂಥ ಧ್ಯಾನವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಶ್ರವಣ, ಮನನ ಇತ್ಯಾದಿಗಳನ್ನು ಮಾತ್ರ ನಾವು ಯಾವ ಕಾರಣಕ್ಕಾಗಿಯೂ ಯಾವ ಪ್ರಸಂಗದಲ್ಲಿಯೂ ಬಿಡಬಾರದು ಅಂತ ಅದರ ತಾತ್ಪರ್ಯ ಆಗ್ತದೆ. ಆದ್ದರಿಂದ ಅನೇಕ ಬಾರಿ ನನಗಿದು ಅನಿಸೋದಿದೆ, ಒಂದು ಸುಮಾರು 40-50 ಇಷ್ಟು ವಯಸ್ಸಿನಲ್ಲಿ ಯಾವುದೇ ವಿಜ್ಞಾನ, ತಂತ್ರಜ್ಞಾನ ಮತ್ತು ಯಾವುದೇ ಮತ ಧರ್ಮಗಳ ಕುರಿತಾದಂಥ ಬೋಧನೆಗಳು ಎಲ್ಲವನ್ನೂ ಓದಿದ ಮೇಲೆ, ಜೀವನವನ್ನು ಅನೇಕ ಬಾರಿ ನಾವು ಗಮನಿಸಿದ ಮೇಲೆ ಒಂದು ಯಾವುದೋ ಸಮಚಿತ್ತತೆ ಬಂದಿರ್ತದೆ ಅಂದ್ರೆ ಏನು, ಸಮಚಿತ್ತತೆ ಬಂದಿದೆ ಅಂತ ನಾವು ತಿಳ್ಕೊಂಡಿರ್ತೇವೆ, ಅಥವಾ ಹಾಗೆ ಜನ ನಮ್ಮನ್ನು ನೋಡಿ ಹೇಳ್ತಿರ್ತಾರೆ. ಅದೇನೇ ಇರಲಿ, ಇದು 40-50ನೇ ವಯಸ್ಸಿಗೆ, ಒಂದು ಮಧ್ಯ ವಯಸ್ಸಿಗೆ ಏನೋ ಸಮಚಿತ್ತತೆ ಬಂದಿರ್ತದೆ ಅಂತ ನಾವು ಹೇಳ್ಕೋತೇವಲ್ಲ, ಮನುಷ್ಯನಿಗೆ ಈ ಹಿಂದೆ ಅನೇಕ ಜನ್ಮಗಳಾಗಿ ಹೋಗಿವೆ, ಮುಂದೂ ಅನೇಕ ಜನ್ಮಗಳು ಆಗುವವಿವೆ. ಅದೆಲ್ಲವೂ ಭಗವಂತನಿಗೆ ಗೊತ್ತು, ಅವನಿಗೂ ಗೊತ್ತು. ಅವನ ಜನ್ಮಗಳ ಬಗ್ಗೆನೂ ಅವನಿಗೆ ಗೊತ್ತು, ನಮ್ಮ ಜನ್ಮಗಳ ಬಗ್ಗೆನೂ ಅವನಿಗೆ ಗೊತ್ತು. ನಮಗೆ ನಮ್ಮದು ಗೊತ್ತಿಲ್ಲ, ಅವಂದು ಗೊತ್ತಿಲ್ಲ. ನಾವು ನಮ್ಮದೊಂದು ಗುರಿಯನ್ನು ಮುಟ್ಟುವ, ಶಾಶ್ವತವಾದ ಗುರಿಯನ್ನು ಮುಟ್ಟುವವರೆಗೆ ಏನು ಅನೇಕ ಜನ್ಮಗಳನ್ನು ತಾಳ್ಬೇಕಾಗ್ತದಲ್ಲ, ಅಲ್ಲೊಂದು ಮಧ್ಯ ವಯಸ್ಸಿದೆ. ಈಗ ನಮಗೆ 50ನೇ 60ನೇ ವಯಸ್ಸು ಅನ್ನೋದು ಹೇಗೊಂದು ಮಧ್ಯ ವಯಸ್ಸು, ಅಲ್ಲಿವರೆಗೂ ಮತ್ತೊಂದು ಮಧ್ಯ ವಯಸ್ಸಿದೆ. ಆ ಶಾಶ್ವತವಾದ ಜೀವನದಲ್ಲಿ, ಸಾಧನ ಜೀವನದಲ್ಲಿ, ಅದರಲ್ಲಿ ಅನೇಕ ಸಣ್ಣ ಸಣ್ಣ ಆಯುರ್ಮಾನಗಳಿವೆ. ಶಾಶ್ವತವಾದಂತಹ ಆ ಆಯುರ್ಮಾನದಲ್ಲಿ ಒಂದು ಮಧ್ಯ ವಯಸ್ಸಿದೆ. ಅದರಲ್ಲಿ 50-60% ಜನ್ಮಗಳು ನಮ್ದು ಆಗಿ ಹೋಗಿರ್ತವೆ. ಆ ಮಧ್ಯ ವಯಸ್ಸಿನಲ್ಲಿ ಅಥವಾ ಇನ್ನೂ ಸ್ವಲ್ಪ ಮುಂದೆ ಒಂದು ಪಕ್ವತೆ ಬರಬಹುದು. ಆ ಪಕ್ವತೆ ನಮಗೆ ಬರಬೇಕು ಅಂತ ಅನೇಕ ಬಾರಿ ನನಗೆ ಕಾಣಿಸುವುದಿದೆ. ಅದಕ್ಕಾಗಿ
ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಶಾಸ್ತ್ರ ಹೇಳುವುದು. ಕೆಲವು ಜನ್ಮಗಳಲ್ಲಿ ಏನೋ ಒಂದಿಷ್ಟು ಅರೆಬರೆ ತಿಳಿದುಕೊಂಡು ಮನುಷ್ಯ ಏನನ್ನೂ ಸಾಧಿಸುವುದು ಅಂತಾಗೋದಿಲ್ಲ. ವಿಜ್ಞಾನ ಓದುವವನಿಗೂ, ತಂತ್ರಜ್ಞಾನ ಓದುವವನಿಗೂ, ಮತ್ತೆ ಈ ಕಡೆ ಧರ್ಮ ಅಧ್ಯಾತ್ಮಗಳನ್ನು ಓದುವವರಿಗೂ, ಈ ಎರಡೂ ವರ್ಗಗಳಿಗೂ ಕೂಡ ಅರೆಬರೆ ಜ್ಞಾನದಿಂದ ಯಾವ ತೀರ್ಮಾನವೂ ಸಲ್ಲದು. ಅರೆಬರೆ ಜ್ಞಾನದಿಂದ ಏನೂ ಉಪಯೋಗ ಇಲ್ಲ. ತೀರ್ಮಾನಕ್ಕೆ ಜಂಪಿಂಗ್ ಇನ್ ಟು ದ ಡಿಸಿಷನ್ ಇದು ಬೇಡ ಅನ್ನುವಂಥ ಎಚ್ಚರ ಯಾವತ್ತೂ ಕೂಡ ಇರಬೇಕು. ಅದಕ್ಕಾಗಿ ಸರ್ವತ್ರ ಜಿಜ್ಞಾಸೆ ಆಯ್ತು. ಈಗೇನು ಅವಸರ ನಿನಗೆ? ಸರ್ವತ್ರ ಜಿಜ್ಞಾಸ ಮಾಡು. ಎಲ್ಲದರ ವಿಷಯದ ಕೂಡ ಏನು ಸಂಧ್ಯಾವಂದನೆಯಿಂದ ಹಿಡಿದು ಅಶ್ವಮೇಧ ಯಾಗದವರೆಗೆ ಸಣ್ಣ ಸಣ್ಣ ಮಡಿಮೇರಿಕೆಗಳಿಂದ ಹಿಡಿದು ದೊಡ್ಡ ದೊಡ್ಡ ಸ್ತ್ರೀಯರ ಪುರುಷರ ಎಲ್ಲಾ ಥರದ ಖಾಸಗಿ ಬಹಿರಂಗದ ಎಲ್ಲ ಮಡಿಮೇರಿಕೆಗಳ ಬಗ್ಗೆನೂ ಕೂಡ ಜಿಜ್ಞಾಸೆ ಮಾಡುವುದು ಅತ್ಯಂತ ಪ್ರಶಂಸನೀಯನೇ. ಅದಕ್ಕಾಗಿ ನಮ್ಮ ಎಲ್ಲಾ ಥರದ ಪ್ರಯತ್ನಗಳಿರಬೇಕು ಅಂತನ್ನೋದನ್ನ ನಾವು ಗಮನಿಸಬೇಕು. ಅದನ್ನೇ ಶಾಸ್ತ್ರದಲ್ಲೆಲ್ಲ ವ್ಯವಹಾರದಲ್ಲಿ ಕೆಲವರು ಹೇಳ್ತಾರೆ. ಇಂಗ್ಲಿಷ್ನಲ್ಲಿ ಆ ಮಾತಿದೆ, ಹೇಸನ್ ಸ್ಲೋಲಿ ಅಂತ. ತುಂಬಾ ವಿಚಿತ್ರ ಇದೆ. ಹೇಸನ್, ನೀನು ಅವಸರ ಪಡು. ಏನೋ ಒಂದು ಗುರಿಯನ್ನು ಸಾಧಿಸಲಿಕ್ಕಾಗಿ ಅವಸರ ಪಡಬೇಕು. ಹೇಗೆ ಅವಸರ ಪಡಬೇಕು ಅಂದ್ರೆ ಸ್ಲೋಲಿ, ನಿಧಾನವಾಗಿ ಅವಸರ ಪಡು, ನಿಧಾನವಾಗಿ ಅವಸರಿಸು. ಅದೇನ್ರಿ ಅವಸರಿಸುವುದು ಅಂದ್ರೆ ಬೇಗ ಬೇಗನೆ ಅವಸರಿಸಬೇಕಲ್ಲ. ನಿಧಾನವಾಗಿ ಅವಸರಿಸುವುದು ಹೇಗೆ ಅಂದ್ರೆ ಹೇಸನ್ ಕೇರ್ಫುಲಿ. ನೀನು ಪ್ರಯತ್ನವನ್ನ ಮುಂದುವರಿಸ್ತಾ ಇರೋ, ಅದನ್ನು ನಿಲ್ಲಿಸಬೇಡ. ಆದರೆ ಅಟ್ ದ ಸೇಮ್ ಟೈಮ್ ಬಿ ಕೇರ್ಫುಲ್. ಡೋಂಟ್ ಜಂಪ್ ಇನ್ ಟು ದ ಡಿಸಿಷನ್ಸ್ ಹರಿಡ್ಲಿ. ಅವಸರಕ್ಕೆ ಯಾವುದೇ ತೀರ್ಮಾನಕ್ಕೆ ಹೋಗಬೇಡ ಅಂತ ಅರ್ಥ. ತುಂಬಾ ಆಳವಾಗಿ ಆಲೋಚನೆ ಮಾಡಬೇಕು ಅಂತ. ಅದಕ್ಕಾಗಿಯೇ ನಮಗೆ ಆ ಶಾಸ್ತ್ರ, ಯಾವುದೇ ಶಾಸ್ತ್ರ ಅಷ್ಟು ಎಚ್ಚರಿಕೆಯನ್ನು ಕೊಡ್ತದೆ. ಅದಕ್ಕಾಗಿ ನಾವೇನು ಮಾಡಬೇಕು? ನಮ್ಮಂಥ ಒಬ್ಬರು ಸಾಮಾನ್ಯ ಸಾಧಕರು ಮಾಡುವುದೇನನ್ನ ಅಂದರೆ, ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಮಹಾಭಾರತದಲ್ಲಿ ಉತ್ತರ ಇದೆ, ವಿಷ್ಣು ಸಹಸ್ರನಾಮದಲ್ಲಿ ಉತ್ತರ ಇದೆ. ಭಗವಂತನನ್ನ ನಾವು ಅವನನ್ನೇ ಜ್ಞಾನದ ಗುರು ಅಂತ ಉಪಾಸನೆ ಮಾಡಬೇಕು. ಜ್ಞಾನಾಯ ವಿದ್ಯಾಗುರವೇ ನಮೋ ನಮಃ ಅಂತ ಭಾಗವತ ಹೇಳಿದಂತೆ ಅವನೇ ವಿದ್ಯಾಗುರು. ಮತ್ತೆ ವಿಷ್ಣು ಸಹಸ್ರನಾಮ ಹೇಳಿದಂತೆ ಚಿನ್ನ ಸಂಶಯ ಅಂತ ಒಂದು ಶಬ್ದ ಇದೆ. ಸತ್ಕೀರ್ತಿ ಚಿನ್ನ ಸಂಶಯ ಅಂತ ಹೇಳಿ ವಿಷ್ಣು ಸಹಸ್ರನಾಮವನ್ನು ಮೊದಲಿಂದ ಕೊನೆಯವರೆಗೆ ಹೇಳ್ತಾ ಬರಬೇಕು. ಸತ್ಕೀರ್ತಿ ಅನ್ನೋ ಶಬ್ದ ಬಂದಲ್ಲಿ ನಿಲ್ಲಿಸಿ ಚಿನ್ನ ಸಂಶಯಾಯ ನಮಃ ಅಂತ 108 ಬಾರಿ ಹೇಳಿ ಮುಂದೆ ವಿಷ್ಣು ಸಹಸ್ರನಾಮದ ಸ್ತೋತ್ರದ ಪಠನವನ್ನು ಮುಂದುವರಿಸಿ ಕೊನೆಗೆ ಅದನ್ನು ಸರ್ವಪ್ರಹರಣಾವಿಧ ಅನ್ನುವಲ್ಲಿಗೆ ಮುಟ್ಟಿಸಬೇಕು. ಇದು ನಾವು ಮಾಡಬೇಕಾದಂಥ, ಹಿಡಿಬೇಕಾದಂಥ ಒಂದು ದಾರಿ. ಇಷ್ಟು ಬಿಟ್ಟರೆ ನಮಗೆ ನಾವಿರುವ ಪ್ರಸಂಗದಲ್ಲಿ ವರ್ತಮಾನೇನ ಕಾಲೇನ ವರ್ತಂತೇಹಿ ವಿಚಕ್ಷಣಾ ಅಂತ ಹೇಳ್ತಾರೆ. ಹಿಂದೆ ಆಗಿದ್ದನ್ನು ಮರೆತು ಬಿಡಿ, ಮುಂದೆ ಆಗೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಏನಂತ ಮಾಡುವವರಿದ್ದೀರಿ? ವರ್ತಮಾನ ಕಾಲದಲ್ಲಿ ನೀವೀಗೇನು ಮಾಡಬೇಕಾಗಿದೆ? ಬಿ ಅಟ್ ದ ಪ್ರೆಸೆಂಟ್ ಟೈಮ್ ಅಂತ ಕೆಲವರು ಜ್ಞಾನಿಗಳು ಹೇಳ್ತಿರ್ತಾರೆ. ಈಗೇನು ಮಾಡಬೇಕಾಗಿದೆ? ಭಗವಂತನನ್ನು ಮೊರೆ ಹೋಗೋದು ಬಿಟ್ಟು ಬೇರೆ ಏನಿದೆ? ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತ ಗೀತಾದಲ್ಲಿಯೂ ಕೂಡ ಅರ್ಜುನ ಕೃಷ್ಣನಿಗೆ ಬೇಡ್ಕೊಂಡದ್ದು ಅದನ್ನೇ. ಯಾವುದು ಧರ್ಮ, ಯಾವುದು ಅಧರ್ಮ, ನನಗಿದ್ರ ಬಗ್ಗೆ ಭಯಂಕರವಾದಂಥ ಗೊಂದಲ ಮೂಡಿದೆ. ಈ ಗೊಂದಲವನ್ನು ಪರಿಹರಿಸಬೇಕಾದವನೇ ನೀನು ಅಂತ ಅವನನ್ನು ಶರಣ ಹೋಗಬೇಕು. ಚಿನ್ನ ಸಂಶಯಾಯ ನಮಃ ಅಂತ ಅವನನ್ನು ಉಪಾಸಿಸಬೇಕು. ಅದು ಬಿಟ್ಟು ಬೇರೆ ಯಾವ ಮಾರ್ಗವೂ ಕೂಡ ನಮಗಿಲ್ಲ ಅಂತ ನನ್ನೊಂದು ಆಲೋಚನೆ. ನಾನು ಅನುಸರಿಸ್ಕೊಂಡು ಬಂದಿರುವಂಥ ಒಂದು ಮಾರ್ಗ, ಅದನ್ನು ಕೂಡ ತಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀವೆಲ್ಲ ಪರಿಣತರಿದ್ದೀರಿ, ಜೀವನದ ಆಳವಾದಂಥ ಅನುಭವ, ಜ್ಞಾನ ಇದನ್ನು ಹೊಂದಿದವರಿದ್ದೀರಿ. ಇದನ್ನೆಲ್ಲ ಪರಿಶೀಲನೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನೀವು ಎಂದಿನಂತೆ ತಿಳಿಸಬೇಕು.